ಹೆಲೋ ನಮಸ್ಕಾರ. ಸೊ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾವ? ಎಲ್ಲ ಸಬ್ಜೆಕ್ಟ್ಸ್ ಅರ್ಥ ಆಗ್ತಾ ಇದ್ದಾವ? ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದೀವ? ಇದು ಕೇಳ್ತೀನಿ, ರಿಪ್ಲೈ ಕಾಮೆಂಟ್ಸಲ್ಲಿ ಕೊಟ್ಬಿಟ್ರಿ. ವೆಲ್ಕಮ್ ಟು NMR ವಿಷನ್ಸ್. ಸೊ ನಾವೀಗ ಡಿಸ್ಕಸ್ ಮಾಡೋ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ 11th ಬಿಸ್ನೆಸ್ ಸ್ಟಡೀಸ್. ಇದಾಗಲೇ ನಾವು ಆಲ್ರೆಡಿ ಒಂದು ಕೋರ್ಸ್ ಸೆಲೆಕ್ಷನ್ ಬಗ್ಗೆ ಒಂದು ವೀಡಿಯೋ ಮಾಡಾಯಿತು, ಅಕೌಂಟೆನ್ಸಿ ಬಗ್ಗೆ ಒಂದು ಫಸ್ಟ್ ಕ್ಲಾಸ್ ಬಗ್ಗೆ ವೀಡಿಯೋ ಮಾಡಾಯಿತು. ಸೊ ನಾವು ಈಗ ಬಿಸ್ನೆಸ್ ಸ್ಟಡೀಸಲ್ಲಿ ಫಸ್ಟ್ ವೀಡಿಯೋನ ಶುರು ಮಾಡೋಣ. ಇವತ್ತು ನಾವು ಡಿಸ್ಕಸ್ ಮಾಡೋದು ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ 11 ಚಾಪ್ಟರ್ 1. ಬಿಸ್ನೆಸ್ ಸ್ಟಡೀಸ್ ಅಂದರೆ ಏನು, ಬಿಸ್ನೆಸ್ ಸ್ಟಡೀಸ್ ಮೀನಿಂಗ್, ಬಿಸ್ನೆಸ್ ಸ್ಟಡಿ ಮತ್ತು ಈ ಟ್ರೇಡ್, ಕಾಮರ್ಸ್ ಮತ್ತು ಬಿಸ್ನೆಸ್ ಹೆಂಗೆ ನಡೀತಾ ಇತ್ತು, ಹಿಸ್ಟ್ರಿ ಆಫ್ ದ ಬಿಸ್ನೆಸ್, ಇದು ಹೊರ್ತು ರಿಕ್ವೈರ್ಮೆಂಟ್ಸ್ ಫಾರ್ ದ ಬಿಸ್ನೆಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬಿಸ್ನೆಸ್, ಮತ್ತು ಬಿಸ್ನೆಸ್ ಶುರು ಮಾಡೋಕ್ಕೆ ಏನೇನು ಬೇಕು ಎನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು NMR ವಿಷನ್ಸ್. ಸೊ ಇಂಟ್ರಡಕ್ಷನ್ ಆಫ್ ದ ಬಿಸ್ನೆಸ್ ಅಂತ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಎ ಬಿಸ್ನೆಸ್? ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಡೆಪ್ತಾಗಿ ಇದು ಮಾಡೋಣ. ಬಿಸ್ನೆಸ್ ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಸರ್ಚ್ ಮಾಡಿದ್ರೆ, ಯಾಕೆ ಬರುತ್ತೆಪ್ಪ ಅಂದರೆ ಹ್ಯೂಮನ್ ವಾಂಟ್ಸ್ ಮತ್ತು ನೀಡ್ಸ್ ಅನ್ನೋವು ಯಾವಾಗಲೂ ಇರ್ತವೆ. ವಾಂಟ್ಸ್ ಮತ್ತು ನೀಡ್ಸ್ ಅಂದರೆ ಏನು? ವಾಂಟ್ಸ್ ಅಂದರೆ ಆಸೆಗಳು, ನೀಡ್ಸ್ ಅಂದರೆ ಅವಶ್ಯಕತೆಗಳು. ಅವಶ್ಯಕತೆಗಳಿಂದ ಜಾಸ್ತಿ ಬಿಸ್ನೆಸ್ ಉಟ್ಕೊಳ್ಳಲ್ಲ, ವಾಂಟ್ಸಿಂದ ಉಟ್ಕೊಳ್ಳುತ್ತೆ. ಆಸೆಗಳಿಂದ ಜಾಸ್ತಿ ಬಿಸ್ನೆಸ್ ಉಟ್ಕೊಳ್ಳುತ್ತೆ. ಅವಶ್ಯಕತೆಗಳು ಅಂದರೆ ಏನು? ಸರ್, ನಾನು ಎಲ್ಲಿಗಾದರೂ ಹೋಗೋಕ್ಕೆ ಒಂದು ಗಾಡಿ ಮತ್ತು ಕಾರ್ ಬೇಕು. ಓಕೆ, ಆಯಿತು. ಗಾಡಿ ಅಂದರೆ ಯಾವುದು? ಸ್ಪ್ಲೆಂಡರು ಹೋಗುತ್ತೆ, ಕಾರು ಹೋಗುತ್ತೆ. ಆಸೆ ಅಂದರೆ ಏನು? ನನಗೆ ರೋಲ್ಸ್ ರಾಯ್ಸ್ ಕಾರೇ ಬೇಕು, BMW ಕಾರೇ ಬೇಕು. ಇದು ಆಸೆ ಆಗುತ್ತೆ. ಈ ಆಸೆಗಳಿದ್ದಾಗ ಅವಶ್ಯಕತೆಗಳಿಗಿಂತ ಜಾಸ್ತಿ ಆಗೋದನ್ನೇ ಆಸೆ ಅಂತಾರೆ. ಸರ್, ನನಗೆ ಹೊಟ್ಟೆ ಹಸಿತೈತೆ, ತಿನ್ನೋಕೆ ಅನ್ನ ಬೇಕು. ಓಕೆ, ದಟ್ ಈಸ್ ಎನ್ ಅವಶ್ಯಕತೆ, ಅದು ನಿಮ್ಮ ಅವಶ್ಯಕತೆ. ಸರ್, ನನಗೆ ಬಿರಿಯಾನಿನೇ ಬೇಕು, ಇದು ಆಸೆ. ಹೊಟ್ಟೆ ತುಂಬ ಆದಮೇಲೆ ಆಸೆ ಜಾಸ್ತಿ ಆಗುತ್ತೆ ಅಂತ ಅಂತಾರೆ ಜನ. ಸೊ ಈ ವಾಂಟ್ಸ್ ಅನ್ನೋದಿದ್ದಾಗ, ಈ ಆಸೆಗಳನ್ನು ಜಾಸ್ತಿ ಇದ್ದಾಗ, ಇದು ನಮ್ಮ ಬಿಸ್ನೆಸ್ ಅನ್ನೋದಕ್ಕೆ ಒಂದು ದಾರಿ ಹುಡುಕೊಡುತ್ತೆ. ಆ ಬಿಸ್ನೆಸ್ ದಾರಿ ಆಗೋ ಕಾರಣನೇ ಈ ಆಸೆಗಳು ಅಂತ ನಾವು ಹೇಳ್ಬೋದು. ಸೊ ಇದು ಬಿಟ್ಟರು ಅಂದರೆ ಬಿಸ್ನೆಸ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಅಂದರೆ ಬಿಸ್ನೆಸ್ ಅಂತ ಅಂದರೆ ಬಿಸ್ನೆಸ್ಸಲ್ಲಿ ನಾವು ಮಾಡ್ತೀವಲ್ಲ, ಬಿಸ್ನೆಸ್ಗೆ 2 ಟೈಪ್ಸ್ ಆಫ್ ಬರುತ್ತೆ. ಒನ್ ಈಸ್ ಗೂಡ್ಸ್ ಓರಿಯೆಂಟೆಡ್ ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್. ಸಾರಿ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಕೇಳ್ಪಟ್ಟಿರ್ತೀರ ಎಲ್ಲೂ, ಗೂಡ್ಸ್ ಮತ್ತು ಸರ್ವೀಸಸ್ ಅಂತ ಹೇಳ್ಬಿಟ್ಟು. ಗೂಡ್ಸ್ ಅಂದರೆ ಏನಪ್ಪ? ಗೂಡ್ಸ್ ಅಂದರೆ ವಸ್ತುಗಳು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಅಂದರೆ ಒಂದು ಮೆಟೀರಿಯಲ್ ಥರ ಇರೋವಂಥ ಥಿಂಗ್ಸ್ನ ಗೂಡ್ಸ್ ಅಂತ ಕರಿತೀವಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್ ಮಾರ್ಕರ್. ಈ ಮಾರ್ಕರ್ನ ಎಕ್ಸಾಂಪಲಾಗಿ ತಗೊಂಡ್ರೆ, ಈ ಮಾರ್ಕರ್ನ ನಾನು ಎಷ್ಟು ಸತಿ ಸೆಲ್ ಮಾಡ್ಬೋದು? ಓನ್ಲಿ 1 ಟೈಮ್ ಇನ್ ಮೈ ಲೈಫ್. ಈ ಮಾರ್ಕರ್ನ ನಾನು ಒಂದೇ ಸತಿ ಸೆಲ್ ಮಾಡೋಕ್ಕಾಗೋದು. ಈ ಥರದ ಮಾರ್ಕರ್ಸ್ನ ಎಷ್ಟು ಬೇಕಿದ್ರೂ ಸೆಲ್ ಮಾಡ್ಬೋದು, ಬಟ್ ಈ ಮಾರ್ಕರ್ನ ಒಂದೇ ಸತಿ ಸೆಲ್ ಮಾಡೋಕ್ಕಾಗೋದು. ಮಾರ್ಕರ್ನ ಸೆಲ್ ಮಾಡ್ತೀನಿ, 20 ರೂಪೀಸ್ ಮಾರ್ಕರ್ ಅಂದ್ಕೊಳ್ಳಿ. ಸೊ ಕಾಲ್ಡ್ ಒಂದು 2 ರೂಪೀಸೋ 3 ರೂಪೀಸೋ ಮಾರ್ಜಿನ್ ಇರುತ್ತೆ. ಈ ಮಾರ್ಕರಿಂದ ನಾನು ಅಷ್ಟೇ ದುಡಿಯೋಕ್ಕಾಗೋದು, 3 ರೂಪೀಸ್ ಪ್ರಾಫಿಟ್. ಅದಾದಮೇಲೆ ಈ ಮಾರ್ಕರ್ ನನ್ನ ಬಿಸ್ನೆಸ್ಸಲ್ಲಿ ಇರಲ್ಲ, ಇಟ್ಸ್ ಔಟ್ ಆಫ್ ದ ಬಿಸ್ನೆಸ್. ಓಕೆನಾ? ಇದು ಮಾರ್ಕೆಟಿಂದ ಹೊರಗಡೆ ಹೊರಟೋಗಿರುತ್ತೆ. ಇದನ್ನು ಗೂಡ್ಸ್ ಅಂತಾರೆ. ಗೂಡ್ಸ್ ಇದು ಕೂಡ ಗೂಡ್ಸೇ, ಇದು ಕೂಡ ಗೂಡ್ಸೇ. ಎವ್ರಿಥಿಂಗ್ ಈಸ್ ಎನ್ ಗೂಡ್. ಓಕೆನಾ? ಹಂಗೆ ಇದನ್ನು ಗೂಡ್ಸ್ ಅಂತ ಕರಿತೀವಿ. ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಗೂಡ್ಸ್ ಅಂತ ಕರಿತೀವಿ. ಇದು ಬಿಟ್ಟು ಅಂದರೆ ಸರ್ವೀಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಟೋಟಲ್ ಆಫ್ ಬಿಸ್ನೆಸ್ಸಲ್ಲಿ ನೀವು ಏನೇ ಬಿಸ್ನೆಸ್ ಮಾಡಿದ್ರೂ ಇವೆರಡೇ ಮಾಡೋದು. ನೀವು ಬಿಸ್ನೆಸ್ಸಲ್ಲಿ ಯೂಸ್ ಮಾಡೋದೇ ಇವೆರಡು. ಓಕೆನಾ? ಸರ್ವೀಸಸ್ ಅಂದರೆ ಏನಪ್ಪ ಅಂದರೆ ಸೇವೆ ಅಂತ ಅನ್ಕೋಬೋದು, ಬಟ್ ಅದು ಸೇವೆ ಅಂತ ಪರ್ಟಿಕ್ಯುಲರ್ ವರ್ಡ್ ಬರುತ್ತೆ ಇಲ್ವೋ ಹೇಳೋಕ್ಕಾಗಲ್ಲ, ಮೆನ್ಷನ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ಸರ್ವೀಸಸ್ನ ಹೆಂಗೆ ಹೇಳಬೇಕು ಅಂದರೆ, ಈ ಮಾರ್ಕರ್ನ ನಾನು ಒಂದೇ ಸತಿ ಸೆಲ್ ಮಾಡೋಕ್ಕಾಗುತ್ತೆ, ಬಟ್ ನನಗಿರೋ ಟೀಚಿಂಗ್ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ನ ನಾನು ಎಷ್ಟು ಸತಿ ಬೇಕಿದ್ರೂ ಸೆಲ್ ಮಾಡ್ಬೋದು. ಕರೆಕ್ಟಾ? ಒಂದು ಟ್ಯಾಬ್ಲೆಟ್ನ ಒಂದೇ ಸತಿ ಸೆಲ್ ಮಾಡೋಕ್ಕಾಗುತ್ತೆ, ಒಂದು ಇಂಜೆಕ್ಷನ್ನ ಒಂದೇ ಸತಿ ಸೆಲ್ ಮಾಡೋಕ್ಕಾಗುತ್ತೆ. ಬಟ್ ಡಾಕ್ಟರ್ ಒಂದು ಸತಿ ಓದಿರೋನು ವರ್ಷದಲ್ಲಿ ಎಷ್ಟು ಜನಕ್ಕೆ ಬೇಕಿದ್ರೂ ಅವ್ರ ಸರ್ವೀಸ್ನ ಕೊಡ್ಬೋದು. ಅಂದರೆ ಇವು ಸರ್ವೀಸ್ ಅಂತ ಅಂದ್ರೇ ಮೆಟೀರಿಯಲಿಸ್ಟಿಕ್ ಬರಲ್ಲ. ಓಕೆನಾ? ಇಂಜಿನಿಯರ್ ತನ್ನ ಸೇವೆಗಳನ್ನು ಎಲ್ರಿಗೂ ಕೊಡ್ತಾನೆ, ಅದು ಸರ್ವಿಸೇ. ಇಟ್ ಈಸ್ ನಾಟ್ ಆ್ಯನ್ ಗೂಡ್. ಅರ್ಥ ಆಯ್ತಾ? ಗೂಡ್ ಅಂದರೆ ಏನು? ಸಿಮೆಂಟ್ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತೀವಲ್ವ, ಅದನ್ನು ಗೂಡ್ಸ್ ಅಂತ ಅನ್ಬೋದು. ಬಟ್ ಬುದ್ಧಿ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತೀವಲ್ಲ, ಆ ಬುದ್ಧಿ ಯೂಸ್ ಮಾಡೋದನ್ನೇ ಸರ್ವಿಸ್ ಅಂತ ಕರಿತೀವಿ. ಆ ಸರ್ವಿಸ್ ಹ್ಯಾಸ್ ಮೋರ್ ವ್ಯಾಲ್ಯೂ. ಈ ಸರ್ವಿಸ್ನ ಯಾರ್ಯಾರು ಕೊಡ್ತಾರೆ ಅಂದರೆ, ಈಸಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಟ್ರಕ್.
ನನ್ನ ಹತ್ರ ಒಂದು ಭರತ್ ಬೆನ್ಸ್ ಟ್ರಕ್ ಐತೆ ವರ್ತ್ ಆಫ್ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಭರತ್ ಬೆನ್ಸ್ ಟ್ರಕ್ ಐತೆ. ಈ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಟ್ರಕ್ನ ನಾನು ನಿಮಗೆ ಸೆಲ್ ಮಾಡ್ತೀನಿ. ಅಂದರೆ ಟ್ರಕ್ನ ಒಂದೇ ಸತಿ ನಾನು ಸೆಲ್ ಮಾಡೋಕ್ಕಾಗೋದು. ನಾನು ನಿಮಗೆ ಸೆಲ್ ಮಾಡ್ತೀನಿ. ನನಗೆ ಎಷ್ಟು ಬಂತು ದುಡ್ಡು? 50 ಲ್ಯಾಕ್ ರುಪೀಸ್ ಬಂತು. ಸೋ ಕಾಲ್ಡ್ ಅಮೌಂಟ್ 50 ಲ್ಯಾಕ್ ರುಪೀಸ್ ಬಂತು ನನ್ನ ಕೈಗೆ. ಅಷ್ಟೇ ಮುಗೀತು. ಈ ಟ್ರಕ್ಕಿಂದ ನನಗೆ ಬರೋ ದುಡ್ಡು ಅಷ್ಟೇ 50 ಲ್ಯಾಕ್ ರುಪೀಸ್ ನಾನು ಸೆಲ್ ಮಾಡಿಬಿಟ್ಟೆ, ಮುಗೀತು ನನಗೆ. ಓಕೆನಾ? ನೀವು ನನಗೆ 50 ಲ್ಯಾಕ್ಸ್ ಪೇ ಮಾಡಿದ್ರೆ ಅಷ್ಟೇ ಮುಗೀತು. ಅದು ನಿಮಗೆ ಇನ್ನು ಆ ಟ್ರಕ್ ನಿಮ್ಮ ಸ್ವಂತ. ಓಕೆನಾ? ಅದೇ ಟ್ರಕ್ಕನ್ನೇ ನೀವೇನು ಮಾಡ್ತೀರಾ, ಮೈನಿಂಗ್ ಕೆಲಸಕ್ಕೋ ಇಲ್ಲ ಏನೋ ಗೂಡ್ಸ್ ಕ್ಯಾರಿ ಮಾಡೋ ಕೆಲಸಕ್ಕೋ ಯೂಸ್ ಮಾಡಿ ಏನು ಮಾಡ್ತೀರಾ, ಪರ್ ಅವರ್ 2000 ರುಪೀಸೋ ಇಲ್ಲ ಪರ್ ಟ್ರಿಪ್ 5000 ರುಪೀಸೋ ಎಷ್ಟೋ ಚಾರ್ಜ್ ಮಾಡ್ತೀರಾ ಅಂದ್ಕೊಳ್ರಿ. ಪರ್ ಟ್ರಿಪ್ 5000 ರುಪೀಸ್ ಚಾರ್ಜ್ ಮಾಡಿದ್ರಿ. ಯಾರಿಗಾದ್ರೂ ಸೆಲ್ ಮಾಡಿದ್ರೆ ನೀವು ಟ್ರಕ್ನ, ನಿಮ್ಮ ಕೈ ದಾಟಿ ಹೋಯ್ತಾ ಟ್ರಕ್ ಏನಾದರೂ? ಇಲ್ಲ, ಟ್ರಕ್ ನಿಮ್ಮ ಕೈಯಲ್ಲೇ ಐತೆ, ಟ್ರಕ್ ನಿಮ್ಮದೇ. ಬಟ್ ಆ 1 ಅವರ್ಗೆ ಬೇರೆಯವ್ರಿಗೆ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅವ್ರು ನಿಮಗೆ 5000 ರುಪೀಸ್ ಕೊಡ್ತಾರೆ. ಈ ಥರ ಎಷ್ಟು ಸತಿ ಬೇಕಿದ್ರೂ ಮಾಡ್ಬೋದು. ಬಟ್ ಒಂದೇ ಟ್ರಕ್ನೇ ಅದೇ ಪ್ರೈಸ್ಗೆ ಎಲ್ಲರಿಗೂ ಸೆಲ್ ಮಾಡೋಕ್ಕಾಗಲ್ಲ. ಇದನ್ನು ಸರ್ವಿಸ್ ಅಂತಾರೆ. ಅವ್ರ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡು ನಿಮ್ಮ ಟ್ರಕ್ನ ನಿಮಗೆ ಮನಿ ಪೇ ಮಾಡೋದು ಸರ್ವೀಸ್. ನಿಮ್ಮ ಟ್ರಕ್ಕನ್ನು ಅವ್ರಿಗೆ ಬೇಕು ಅಂತ ತಗೊಳ್ಳೋದನ್ನು, ಪರ್ಚೇಸ್ ಮಾಡೋದನ್ನು ಗೂಡ್ಸ್ ಅಂತ ಕರೀತಾರೆ. ಇಷ್ಟೇ ಟ್ರಕ್ ಸರ್ವೀಸಸ್ ಕಂಪೇರ್ ಮಾಡಿದ್ರೆ ಈಸಿಯಾಗಿ ಎಕ್ಸಾಂಪಲ್ ಸಿಗ್ಬಿಡುತ್ತೆ ನಿಮಗೆ. ಯಾಕಿದು ಇಷ್ಟು ಡೆಪ್ತಾಗಿ ಹೇಳೋದನಪ್ಪ ಅಂದರೆ, ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗೈತೆ ಅಂದರೆ ನೀವು ಈ ಮುಂದೆ ಬರೋವಂಥ ಕ್ಲಾಸಿಫಿಕೇಷನ್ನು, ಅಂದರೆ ಈ ಬಿಸ್ನೆಸ್ ಮತ್ತು ಟ್ರೇಡ್ ಮತ್ತು ಕಾಮರ್ಸ್ಗಿರೋವಂಥ ಕ್ಲಾಸಿಫಿಕೇಷನ್ನು ಇವೆಲ್ಲ ಈಸಿಯಾಗಿ ಮಾಡಿಬಿಡ್ತೀರಾ. ಅದರಿಂದಾಗಿ ನಾನು ಇದನ್ನು ನಿಮಗೆ ಸ್ವಲ್ಪ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಈ ಟ್ರಕ್ಕು ಯಾಕೆ ಇಷ್ಟ ಹೇಳಿದೆ ಅಂದರೆ, ನಮ್ಮ ಬಿಸ್ನೆಸ್ ಅಂದ್ರೇ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಬಿಸ್ನೆಸ್ ಅಂದರೆ ನೀವು ಸುಮ್ಮನೆ ಏನಪ್ಪ ಅಂತಾರೆ, ಬಿಸ್ನೆಸ್ಸಲ್ಲಿ ನೀವು ಮನಿ ತಗೊಳ್ದಿರ ಮಾಡಿದ್ರೆ ಅದು ಬಿಸ್ನೆಸ್ ಆಗಲ್ಲ, ಅದು ಫ್ಯೂಚರಲ್ಲಿ ಬರುತ್ತೆ ಕಾನ್ಸೆಪ್ಟ್ ಅಥವಾ ಬಿಸ್ನೆಸ್. ನಾನು ಹೇಳ್ತೀನಿ ಬಿಡಿ ಕ್ಲಾರಿಟಿಯಾಗಿ. ಸೊ ಲೆಟ್ಸ್ ಟೇಕ್ ರೋಲ್ ಆಫ್ ದ ಬಿಸ್ನೆಸ್ ಇನ್ ಎಕನಾಮಿ. ರೋಲ್ ಆಫ್ ದ ಬಿಸ್ನೆಸ್ ಇನ್ ಎಕನಾಮಿ, ವ್ಯಾಸ್ಟ್ ಕಾನ್ಸೆಪ್ಟ್. ರೋಲ್ ಆಫ್ ದ ಬಿಸ್ನೆಸ್ ಇನ್ ಎಕಾನಮಿ. ನೀವು ಆ್ಯಕ್ಚುಲಿ ವಿಡಿಯೋ ಜೊತೆಗೆ ಇನ್ನೂ ಡೆಪ್ತಾಗಿ ಓದೋ ಅಷ್ಟು ಐತಿ ಇದರಲ್ಲಿ. ಯಾಕೆ ಅಂದರೆ ಹಿಸ್ಟ್ರಿ ಸೇಸ್ ಎವ್ರಿಥಿಂಗ್. ಸಿವಿಲೈಸೇಷನ್ ಅಂತ ಬಂದರೆ ಪ್ರಪಂಚದ ಬೇರೆ ದೇಶಗಳು ಇನ್ನು ಊಟ ಮಾಡೋಕ್ಕೆ ಕಲಿಯೋ ಒಳಗಡೆನೆ ನಾವು ರಾಜರು, ದೇವರು, ನವಗ್ರಹಗಳು ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಪ್ರತಿಯದಕ್ಕೂ ಒಂದು ಸೈನ್ಸನ್ನು ಲಿಂಕ್ ಮಾಡಿಬಿಟ್ಟು ಕಲ್ತಿರುವಂತಹ ಮಹಾ ಮೇಧಾವಿಗಳು ನಮ್ಮ ಭಾರತ ದೇಶದವರು. ಅದಕ್ಕಾಗ್ಬಿಟ್ಟು ಈ ಆಲ್ಮೋಸ್ಟ್ ಆಫ್ ಪಾರ್ಟ್ ಆಫ್ ದ ಬಿಸ್ನೆಸ್ ಉಟ್ಕೊಂಡಿರೋದೇ ನಮ್ಮ ಭಾರತ ದೇಶದಿಂದ. ಸಿಲ್ಕ್ ರೂಟ್ ಅಂತ ಇತ್ತು ಫಸ್ಟಿಗೆ. ಸಿಲ್ಕ್ ರೂಟ್, ಈ ರೂಟ್ ನೀವು ಕೇಳಿರ್ತೀರ, 10ನೇ ಕ್ಲಾಸಲ್ಲಿ ಇದೆಲ್ಲ ಓದಿರ್ತೀರ. ಸಿಲ್ಕ್ ರೂಟ್ ಏನಪ್ಪ ಅಂದರೆ ನಮ್ಮ ಇಂಡಿಯಾದಿಂದ ಯುರೋಪಿಗೆ ಕನೆಕ್ಟ್ ಮಾಡ್ತಿತ್ತು. ಇದರಿಂದ ಏನಪ್ಪ ಯೂಸು ಅಂದರೆ, ಸಿಲ್ಕ್ ಇದು ಬಿಟ್ಟರೆ ಇಂಡಿಗೋ ಕಲರ್ಸ್ ಅಂತ ಬರ್ತಾವಲ್ಲ, ಇವನ್ನ ವೇರಿಯಸ್ ಟೈಪ್ಸ್ ಆಫ್ ಸ್ಪೀಸೀಸ್ ಬರ್ತಿದ್ವು. ಸ್ಪೈಸಸ್ ಅಂದರೆ ನಮ್ಮ ಗರಂ ಮಸಾಲ ಐಟಮ್, ಆ ಐಟಮ್, ಈ ಐಟಮ್ ಅಂತ ಹೇಳ್ಬಿಟ್ಟು ನಾವು ತುಂಬ ಯೂಸ್ ಮಾಡ್ತಿದ್ವಿ. ನಮ್ಮ ಇಂಡಿಯನ್ಸ್ ಗೊತ್ತಲ್ಲ, ವಿ ಆರ್ ಗುಡ್ ಫುಡೀಸ್. ಓಕೆನಾ? ಆ ಐಟಮ್ನ ಪ್ರಪಂಚಕ್ಕೆ, ಜಗತ್ತಿಗೆ ಮಸಾಲ ಐಟಮ್ನ ಪರಿಚಯ ಮಾಡಿಸಿದ್ದೆ ನಮ್ಮ ಭಾರತ ದೇಶದವರು. ಅಷ್ಟರ ಮಟ್ಟಿಗೆ ನಾವು ಸಿವಿಲೈಸ್ಡ್ ಆಗಿದ್ವಿ. ಈ ಸಿವಿಲೈಸ್ಡ್ ಆಗಿರೋ ದೇಶದಿಂದ ರೈತ ಬೆಳೆದಿರುವಂತಹ, ಪ್ರಕೃತಿ ಕೊಟ್ಟಿರುವಂತಹ ಈ ಐಟಮ್ಸ್ನ ತಗೊಂಡೋಗ್ಬಿಟ್ಟು ಅಲ್ಲಿಗೆ ಸಾಗಾಣಿಕೆ ಮಾಡಿಬಿಟ್ಟು ಅಲ್ಲಿ ಮಾರ್ತಿದ್ವಿ. ನಾವೆಲ್ಲಿ ಯುರೋಪ್ ಕಂಟ್ರೀಸಲ್ಲಿ ಮಾರ್ತಿದ್ವಿ. ಆ ಟೈಮಲ್ಲಿ ಗೋಲ್ಡನ್ ಟೈಮ್ ಆಫ್ ದ ಬಿಸ್ನೆಸ್ ಅದು ನಡೀತಾ ಇದ್ದಿದ್ದು. ಆ ರೂಟಲ್ಲಿ ತುಂಬ ಲೆವೆಲಲ್ಲಿ ಬಿಸ್ನೆಸ್ ನಡೀತಿತ್ತು. ಯುರೋಪಿಗೆ ಕನೆಕ್ಷನ್ ಕೊಟ್ಟಿದ್ದೆ ನಮ್ಮವರು. ಆ ಕನೆಕ್ಷನ್ ನಡೆದಿರೋವಂಥ ಬಿಸ್ನೆಸ್ಸು ಆ ರೂಟಿಗೆ ಹೆಸರೇ ಬಿದ್ದುಬಿಟ್ಟೈತೆ, ಸಿಲ್ಕ್ ರೂಟ್ ಅಂತ ಹೇಳ್ಬಿಟ್ಟು. ಅಷ್ಟು ದೊಡ್ಡ ಹಿಸ್ಟ್ರಿ ಇರುವಂತಹದ್ದು ನಮ್ಮ ಇಂಡಿಯಾಗೆ, ಎಸ್ಪೆಷಲಿ ಇನ್ ದ ಬಿಸ್ನೆಸ್ಸಸ್. ನಮ್ಮ ಇಂಡಿಯಾನ ಏನಂತ ಕರಿತಿದ್ರು ಗೊತ್ತಾ? ಸ್ವರ್ಣ ಭೂಮಿ ಅಂತ ಕರಿತಿದ್ರು. ನೀವೀಗ ನೋಡ್ತಿರುವಂತಹ ಇಂಡಿಯಾ, ಸ್ವಲ್ಪ ನೋಡಿರುವಂತಹ ಇಂಡಿಯಾ, ಒಂದು ಸ್ವಲ್ಪ ಓದಿರುವಂತಹ ಇಂಡಿಯಾನೇ ಅಲ್ಲ. ದ ರಿಯಲ್ ಇಂಡಿಯಾ ಹಿಡನ್ ಇನ್ ಹಿಸ್ಟರಿ. ನಮ್ಮ ಇತಿಹಾಸದಲ್ಲಿ ನಿಜವಾದ ಭಾರತ ದೇಶವನ್ನು ನೀವು ನೋಡ್ತೀರಾ. ಆ ಹಿಸ್ಟ್ರಿನ ಒಂದು ಸತಿ ತಿರ್ಗಾಕಿ ನೋಡಬೇಕು. ಅರ್ಥ ಆಯ್ತಾ? ಸೊ ಸ್ವರ್ಣ ಭೂಮಿ ಅಂತ ಕರಿತಿದ್ರು. ಸ್ವರ್ಣ ಅಂದರೆ ಗೊತ್ತಲ್ಲ, ಗೋಲ್ಡನ್ ಲ್ಯಾಂಡ್ ಅಂತ ಕರಿತಿದ್ರು. ದಿಸ್ ಈಸ್ ದ ಬ್ಯೂಟಿ. ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡೋಕ್ಕಾಗಲಿ, ನಿಮ್ಮನ್ನು ಒಂಥರ ರಿಫ್ರೇಮ್ ಮಾಡೋಕ್ಕಾಗಲಿ, ನಿಮಗೆ ನೀವು ಓದೋವಂಥ ಬುಕ್ಸಲ್ಲಿರ್ಬೋದು, ನಿಮಗೆ ಬೇರೆ ಥರ ಇಂಡಿಯನ್ ತೋರಿಸಿರ್ಬೋದೇ ಹೊರತು ದ ಒರಿಜಿನಲ್ ಇಂಡಿಯಾ ಈಸ್ ಎ ಗ್ಲೋರಿ.
ಪ್ರಪಂಚಕ್ಕೆ ಅದ್ಭುತ ಆಶ್ಚರ್ಯವನ್ನು ಕ್ರಿಯೇಟ್ ಮಾಡಿರುವಂತಹದ್ದು ನಮ್ಮ ಭಾರತ ದೇಶ. ಓಕೆನಾ. ಸೊ ಗೋಲ್ಡನ್ ಲ್ಯಾಂಡ್ ಅಂತ ಕರಿತಿದ್ರು, ಅಷ್ಟರ ಮಟ್ಟಿಗೆ ಜಗತ್ತಿಗೆ ಪರಿಣಾಮ ಬೀರುವಂತಹದ್ದು ನಮ್ಮ ಭಾರತ ದೇಶ. ಆ ರೇಂಜಿಗೆ ಇಂಪ್ಯಾಕ್ಟ್ ಮಾಡಿತ್ತು ನಮ್ಮ ಭಾರತ ದೇಶ ಬಿಸ್ನೆಸ್ ಮತ್ತು ಈ ಎಲ್ಲ ಫೀಲ್ಡ್ಸಲ್ಲಿ. ಸೊ ಇದು ನಮ್ಮ ರೋಲ್ ಆಫ್ ದ ಬಿಸ್ನೆಸ್. ಒಂದು ಸತಿ ರಿಕಾಲ್ ಮಾಡ್ಕೊಂಬಿಡೋಣ ನೀಟಾಗಿ. ಅದನ್ನು ಸಿಲ್ಕ್ ರೂಟ್ ಅಂತ ಕರೀತಿದ್ರು. ನಮ್ಮ ಸ್ಪೈಸಸ್ ಬಗ್ಗೆ ಎಲ್ಲದನ್ನ ರಿಯಾಕ್ಟ್ ಮಾಡ್ಕೊಂಬಿಡೋಣ. ಅರ್ಥ ಆಗ್ತೈತೆ ಅನಿಸುತ್ತೆ. ಏನೇ ಅರ್ಥ ಆಗಲಿಲ್ಲ ಅಂದರೂ ಏನೇ ಡೌಟ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿಬಿಡ್ರಿ. ಅದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ನಾನು ನೋಡ್ತೀನಿ. ಆ್ಯಂಡ್ ಕಾನ್ಸೆಪ್ಟ್ ಆಫ್ ದ ಬಿಸ್ನೆಸ್. ಕಾನ್ಸೆಪ್ಟ್ ಆಫ್ ದ ಬಿಸ್ನೆಸ್ ಅಂದರೆ ಏನಪ್ಪ? ವಾಟ್ ಈಸ್ ಬಿಸ್ನೆಸ್? ಬಿಸಿನೆಸ್ ಅನ್ನೋ ವರ್ಡಲ್ಲೇ ಬ್ಯುಸಿ ಅನ್ನೋ ವರ್ಡ್ ಅಡಗೈತೆ. ಬ್ಯುಸಿ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೇಲೆ ತುಂಬ ಬ್ಯುಸಿಯಾಗಿರೋರನ್ನ ಬಿಸ್ನೆಸ್ ಮ್ಯಾನ್ ಅಂತ ಕರೀತಾರೆ. ವ್ಯಾಪಾರ ಮಾಡೋ ಅಂಥವ್ರು ಅಂತ ಹೇಳ್ತಾರೆ. ಸೊ ಈ ಬಿಸ್ನೆಸ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ರೊಡ್ಯೂಸಿಂಗ್, ಸೆಲ್ಲಿಂಗ್, ಸರ್ವಿಸ್ ಕೊಡೋದು. ಈ ಇಷ್ಟು ಆ್ಯಕ್ಟಿವಿಟೀಸ್ನ ಮಾನಿಟರಿ, ಮನಿ ಅರ್ನಿಂಗ್, ಪ್ರಾಫಿಟ್ ಅರ್ನಿಂಗ್ ಏಮಿಂದ ಪ್ರೊಡಕ್ಷನ್, ಸೆಲ್ಲಿಂಗ್, ಮಾರ್ಕೆಟಿಂಗ್ ಕೆಲಸಗಳನ್ನ ದುಡ್ಡು ಅರ್ನ್ ಮಾಡಬೇಕು, ದುಡ್ಡು ಅನ್ನೋದಕ್ಕಿಂತ ಲಾಭ ಅರ್ನ್ ಮಾಡಬೇಕು ಅನ್ನೋ ಮೋಟಿವಿಂದ ಮಾಡೋನ್ನ ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಬಿಸ್ನೆಸ್. ಅಂದರೆ ಏನಪ್ಪ ಅಂದರೆ ಧರ್ಮಛತ್ರ ಥರ ಹಂಚೋದಲ್ಲ. ಪ್ರೊಡಕ್ಷನ್, ಒಂದು ಗೂಡನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಆ ಗೂಡ್ಗೆ ಮಾರ್ಕೆಟಿಂಗ್ ಮಾಡಿ, ಅಡ್ವರ್ಟೈಸಿಂಗ್ ಮಾಡೋದು, ಸೆಲ್ ಮಾಡೋದು, ಇನ್ನೇನೋ ಆಫರ್ಸ್ ಕೊಡೋದು, ಆ ಮಾರ್ಕೆಟಿಂಗ್ ಮಾಡಿ, ಸೆಲ್ಲಿಂಗ್ ಮಾಡಿ, ಸೇಲ್ಸ್ ಮಾಡೋದು. ಏನಕ್ಕೆ ಮಾಡ್ತೀವಿ? ಆನ್ ಏಮ್ ಆಫ್ ಅರ್ನಿಂಗ್ ಪ್ರಾಫಿಟ್. ಸೊ ಪ್ರಾಫಿಟ್ ದುಡಿಬೇಕು ಅನ್ನೋ ಮೋಟಿವ್ ಮೇಲೆ ಮಾಡ್ತೀವಿ ಈ ಬಿಸ್ನೆಸ್ ಅನ್ನೋದನ್ನು. ಓಕೆನಾ. ಪ್ರಾಫಿಟ್ ದುಡಿಬೇಕು ಅನ್ನೋ ಮೋಟಿವ್ ಮೇಲೆ ಮಾಡ್ತೀವಿ, ಅದನ್ನು ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಕರೀತೀವಿ. ಸೊ ಈ ಬಿಸ್ನೆಸ್ ಕಾನ್ಸೆಪ್ಟ್ ಆಫ್ ದ ಬಿಸ್ನೆಸ್ಸಲ್ಲಿ ನಿಮ್ಗೆ ಈಸಿಯಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋ ಥರ ಹೇಳ್ತೀನಿ ಕೇಳಿ. ಎಕನಾಮಿಕ್ ಆ್ಯಕ್ಟಿವಿಟಿ, ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇದು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ಕೇರ್ಫುಲ್ಲಾಗಿ ಕೇಳಿ ಇಟ್ಕೊಂಡಿರ್ರಿ ಇದನ್ನು. ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಏನಪ್ಪ? ದುಡ್ಡಿಗೋಸ್ಕರ ಮಾಡೋದು, ಆರ್ಥಿಕ ವ್ಯವಹಾರ ಅಂತ ಹೇಳ್ತೀವಿ. ಇದು ಪ್ರಾಫಿಟ್ ದುಡಿಬೇಕು ಅನ್ನೋ ಮೋಟಿವ್ ಮೇಲೆ ಮಾಡ್ತೀವಿ. ತುಂಬ ಬುದ್ಧಿ ಯೂಸ್ ಮಾಡಬೇಕು, ಅದು ಇದು ಅಂತ ಜಾಸ್ತಿ ಇರುತ್ತೆ. ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಲವ್, ಸ್ಯಾಟಿಸ್ಫ್ಯಾಕ್ಷನ್, ಎಮೋಷನ್ಸ್ ಬಗ್ಗೆ ಮಾಡ್ತೀವಿ. ಹೆಂಗೆ ಸ್ವಾಮಿ ಇದು ಅಂತ ಕೇಳ್ತೀರಾ? ಹೆಂಗೆ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ, ನಾನು ಈ ಡಸ್ಟರ್ನ ಯಾರಿಗಾದರೂ ಸೆಲ್ ಮಾಡಬೇಕು, ಸೆಲ್ ಮಾಡ್ತೀನಿ. ಇಟ್ ಈಸ್ ಎನ್ ಎಕನಾಮಿಕ್ ಆ್ಯಕ್ಟಿವಿಟಿ. ನಮ್ಮ ಡ್ಯಾಡಿ ಏನೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದು ಎಕನಾಮಿಕ್ ಆ್ಯಕ್ಟಿವಿಟಿ. ನಮ್ಮ ಮಮ್ಮಿ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ. ಅದೇ ಮಮ್ಮಿ ಕಂಪ್ನಿಯಿಂದ ಬಂದಾದಮೇಲೆ ಮನೆಯಲ್ಲಿ ಊಟ ಮಾಡಿಕೊಡ್ತಾರೆ, ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ, ನಮ್ಮನ್ನ ಕೇರ್ ಮಾಡ್ತಾರೆ. ದಿಸ್ ಈಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಟ್ ಈಸ್ ಡನ್ ಇನ್ ಔಟ್ ಆಫ್ ಲವ್. ಅಂದರೆ ಲವ್ವಿನ ಪರ್ಪಸ್ ಆಗಿ ಪ್ರೀತಿಯಿಂದ ಮಾಡೋ ಅಂಥ ಕೆಲಸಗಳನ್ನ ಎಕನಾಮಿಕ್ ಆ್ಯಕ್ಟಿವಿಟಿ. ಅಂದರೆ ನನ್ನ ಮಮ್ಮಿ ಡ್ಯಾಡಿನ ಎಕ್ಸಾಂಪಲಾಗಿ ತಗೊಂಡೆ. ಔಟ್ ಆಫ್ ದಿಸ್ ಸುಮಾರು ಥಿಂಗ್ಸ್ ಇರ್ತವೆ, ಔಟ್ ಆಫ್ ಲವ್ ಮಾಡೋ ಅಂಥ ಕೆಲಸಗಳು. ನೀವು ಯಾರೋ ಒಬ್ಬರಿಗೆ ಹೆಂಗೆ ಹೇಳಿ ಅಂದರೆ, ಏನೋ ವ್ಯಾಪಾರದ ಮೇಲೆ ಸುಮಾರು ದುಡ್ಡು ಹಾಕಿರ್ತೀರ, ಅದು ನಿಮ್ಮ ಎಕನಾಮಿಕ್ ಆ್ಯಕ್ಟಿವಿಟಿ. ಬಟ್ ದಾರಿಯಲ್ಲಿ ಹೋಗೋವಾಗ ಯಾರಾದರೂ ಹೆಲ್ಪ್ಲೆಸ್ ಪರ್ಸನ್ ಕಾಣಿಸಿದ್ರೆ 10, 100, 200, 300 ಕೈಯಲ್ಲಿ ಎಷ್ಟಿದ್ರೆ ಅಷ್ಟು ಕೊಡ್ತೀರಾ. ಅದು ದುಡ್ಡು ಅರ್ನ್ ಮಾಡಬೇಕು ಅಂತ ಮಾಡ್ತೀರಾ? ಇಲ್ಲ. ಇಟ್ಸ್ ಅ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಮೇಲೆ ಇದಿರಲಿ, ನಿಮ್ಗೊಂದು ಗ್ರಿಪ್ ಇರಲಿ. ಯಾಕೆ? ಸೊ ಈಗ ನಾನೊಂದು ಹೇಳಿ, ಮನೆಯಲ್ಲಿ ಹಂಗೆ ಹೇಳಬೇಕು ಇದನ್ನು. ಮಮ್ಮಿ ವೆಂಟ್ ಫಾರ್ ಆಫೀಸ್. ಇಟ್ಸ್ ಅನ್ ಅಮ್ಮ ಆಫೀಸ್ಗೆ ಹೋಗಿ ದುಡಿಯೋದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೀವಿ. ಅಮ್ಮ ಮನೆಗೆ ಬಂದು ಮಾಡಿದ್ದನ್ನು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಮಾಮ್, ಹೌಸ್, ಲವ್, ಈ ಮೂರು ಒಂದೇ ಟಾಪಿಕ್ಕೆ. ಔಟ್ ಆಫ್ ಲವ್ ಮಾಮ್ ಮನೆಗೆ ಬಂದು ಮಾಡಿದ್ದನ್ನು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ಒಂದೇ ವ್ಯಕ್ತಿ ಎಕನಾಮಿಕ್ಕು ಮಾಡ್ಬೋದು, ನಾನ್ ಎಕನಾಮಿಕ್ಕು ಮಾಡ್ಬೋದು. ಇದಿಷ್ಟು ಕಾನ್ಸೆಪ್ಟ್ ಆಫ್ ದ ಬಿಸ್ನೆಸ್. ಒಂದು ಸತಿ ರೀಕಾಲ್ ಮಾಡ್ಕೊಂಬಿಡ್ರಿ. ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಮುಗೀತು. ಸೊ
ಸೊ ಈ ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಬರ್ತವೆ. ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಬರೋದು ಬಿಸ್ನೆಸ್ಸೇ, ನೆಕ್ಸ್ಟ್ ಬರೋದು ಪ್ರೊಫೆಷನ್, ನೆಕ್ಸ್ಟ್ ಬರೋದು ಎಂಪ್ಲಾಯ್ಮೆಂಟ್. ಸೊ ಈ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಂಬಿಡ್ರಿ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಸಿಗುತ್ತೆ, ಪ್ರೊಫೆಷನಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ, ಎಂಪ್ಲಾಯ್ಮೆಂಟಲ್ಲಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಪೇಪರ್ ಒಂದೇ, ವ್ಯಾಲ್ಯೂ ಒಂದೇ, ಆ್ಯಂಡ್ ಆ ಪೇಪರ್ಗಿರೋ ಬೆಲೆ ಒಂದೇ, ಬಟ್ ಹೆಸರು ಮಾತ್ರ ಡಿಫ್ರೆಂಟ್. ಅದೇ ಹೇಳ್ತಾರಲ್ಲ, ದೇವಸ್ಥಾನದಲ್ಲಿ ಕೊಟ್ಟರೆ ದಾನ, ಗೌರ್ಮೆಂಟ್ ಆಫೀಸಲ್ಲಿ ಕೊಟ್ಟರೆ ಲಂಚ, ಮತ್ತು ಇದರಲ್ಲಿ ನಮ್ಮ ಜಾಬ್ ಮಾಡಿ ತಗೊಂಡ್ರೆ ಸ್ಯಾಲ್ರಿ, ಬಿಸ್ನೆಸ್ ಮಾಡಿ ತಗೊಂಡ್ರೆ ಪ್ರಾಫಿಟ್ಟು. ಸೊ ಅದೇ ಥರ ಪೇಪರ್ ಒಂದೇ, ಬಟ್ ಹೆಸರುಗಳು ಡಿಫ್ರೆಂಟು. ಸೊ ಇಲ್ಲೇನಪ್ಪ ಅಂದರೆ ಬಿಸ್ನೆಸ್ಸಲ್ಲಿ ಏನು ಮಾಡ್ತೀವಿ ನಾವು, ಗೂಡ್ಸ್ ಸೆಲ್ ಮಾಡ್ತೀವಿ, ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ಗೂಡ್ಸ್ ಮಾರ್ಕೆಟ್ ಮಾಡ್ತೀವಿ, ಪ್ರಾಫಿಟ್ ಬಂದರೆ ಪ್ರಾಫಿಟ್ ತಗೊತೀವಿ. ಪ್ರೊಫೆಷನ್ ಅಂತ ಏನಪ್ಪ ಅಂದರೆ, ಪ್ರೊಫೆಷನ್ ಅಂದರೆ ಆಗ್ಲೇ ಹೇಳ್ದೆ ಅಲ್ಲ, ಸರ್ವೀಸ್. ಚಾರ್ಟೆಡ್ ಅಕೌಂಟೆಂಟ್ ಇರ್ತಾನೆ, ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಬಿಟ್ಟು ನಮ್ಮ ಒಂದು ಸೋಕಾಲ್ಡ್ ಇನ್ನೇನು ಇಂಜಿನಿಯರ್ ಅಂತ ಹೇಳ್ಬೋದು, ಓಕೆನಾ. ಇವರೆಲ್ಲ ಪ್ರೊಫೆಷನಲ್ಲಿರೋ ಅಂಥವ್ರು, ಇವರು ಸೋಕಾಲ್ಡ್ ಪ್ರೊಫೆಷನಲ್ಲಿದ್ದು ಇವ್ರದ್ದು ಹೈ ಸ್ಕಿಲ್ ಇರೋ ರಿಕ್ವೈರ್ಮೆಂಟ್ ಇರುತ್ತೆ. ಎಂಪ್ಲಾಯ್ ಅಂದರೆ ಯಾರಪ್ಪ ಅಂದರೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು, ಯಾರಾದರೂ ಆಗಿರ್ಬೋದು. ಕ್ಲರ್ಕಿಂದ ಹಿಡಿದು ಟಾಪ್ ಲೆವೆಲ್ಗೆ ಹೋದರೆ, ನಾವು ಮ್ಯಾನೇಜರ್ ಲೆವೆಲ್ವರೆಗೂ ಹೋದರೆ ಪ್ರತಿಯೊಬ್ಬರು ಎಂಪ್ಲಾಯ್ಸ್ ಲೆಕ್ಕದಲ್ಲಿ ಬರ್ತಾರೆ. ಇವ್ರಿಗೆ ಪ್ರಾಫಿಟ್ ಅಂದರೆ ಇವ್ರಿಗೆ ಸ್ಯಾಲ್ರಿನೇ ಸಿಗೋದು. ಇವ್ರಿಗೆ ಪ್ರೊಫೆಷನ್ ಅಂದರೆ ಇವ್ರದ್ದು ಡಿಫ್ರೆಂಟ್ ಇರುತ್ತೆ. ಪೇಮೆಂಟ್ ಸ್ಟ್ರಾಟಜಿ ಅಕಾರ್ಡಿಂಗ್ ಟು ಸ್ಯಾಲ್ರೀಸ್ ಇರ್ತವೆ, ಅಕಾರ್ಡಿಂಗ್ ಟು ಬೇಸಿಸ್ ಡಿಫ್ರೆಂಟ್ ಬೇಸಿಸ್ ಮೇಲೆ ಇರ್ತವೆ. ಬಿಸ್ನೆಸ್ ಅಂದರೆ ಪ್ರಾಫಿಟ್ ಬೇಸ್ಡ್ ಇರ್ತವೆ. ಸೊ ಇದು ಬಿಸ್ನೆಸ್, ಪ್ರೊಫೆಷನ್ ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ. ಮುಗಿತಾ? ಸೊ let's talk about characteristics of the business. Characteristics of business ಅಲ್ಲಿ ಫಸ್ಟ್ ಪಾಯಿಂಟ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ರೊಡಕ್ಷನ್ ಮತ್ತು ಪ್ರೊಕ್ಯೂರ್ಮೆಂಟ್. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸೇಲ್ ಆರ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಫಿಟ್ ಅರ್ನಿಂಗ್ ಮೋಟಿವ್. ಹೇಳಿದೆ ಅಲ್ಲ ಪ್ರಾಫಿಟ್ ಅರ್ನಿಂಗ್ ಮೋಟಿವ್. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ರೆಗ್ಯುಲಾರಿಟಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿಬಿಡೋಣ, ಫಾಸ್ಟ್ ಗ್ಯಾದರಿಂಗ್ ತಗೊಳ್ಳೋಣ. ಯಾಕೆಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅನ್ನೋದು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಿಸ್ನೆಸ್ ಸ್ಟಡೀಸಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಟ್ರಿಕ್ ಹೇಳ್ಕೊಡ್ತೀನಿ, ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಯಾವತ್ತೇ ಆಗಲಿ ಟೆಕ್ಸ್ಟ್ ಬುಕ್ ತಗೊಂಡಾದ್ಮೇಲೆ ಆ ಬ್ಲ್ಯಾಕ್ ಕಲರಲ್ಲಿ ಪಾಯಿಂಟೆಡ್ ಮಾಡಿರೋಂಥ ಬುಲೆಟ್ ಪಾಯಿಂಟ್ಸ್ ಇರ್ತವೆ. ಆ ಬುಲೆಟ್ ಪಾಯಿಂಟ್ಸ್ನ ಒಂದು ಶೀಟಲ್ಲಿ ಬರ್ಕೊಂಬಿಡ್ರಿ. ಶೀಟಲ್ಲಿ ಬರ್ಕೊಂಡು ಆ ಬುಲೆಟ್ ಪಾಯಿಂಟ್ಸ್ ಮತ್ತು ಆ ಪದಗಳಿಗಿರೋಂಥ ಅರ್ಥನ ಹುಡುಕೊಳ್ರಿ. ಆ ಅರ್ಥ ಒಂದು ಸತಿ ಬಂದುಬಿಟ್ಟೈತೆ ಅಂದರೆ ನಿಮ್ಗೆ ಗೊತ್ತಿರೋ ಇಂಗ್ಲೀಷಲ್ಲಿ ಆಟೋಮೆಟಿಕ್ಕಾಗಿ ನೀವು ಇಂಗ್ಲೀಷನ್ನು ಬರೀಬೋದು, ಓಕೆನಾ. ನೀವು ಬಯಟ್ ಹೊಡಿಯೋ ಅಂಥ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನು ಬರ್ದಿದ್ದೀನಿ ನಾನು ಬರ್ದಿರೋದು ವೆರಿ ನಾರ್ಮಲ್ ಥಿಂಗ್ಸ್, ಕಾಮನ್ ಥಿಂಗ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬಿಸ್ನೆಸ್ ಅಂತ ಬಂತು. ಬಿಸ್ನೆಸ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು ಏನು ಅಂತ ಹೇಳ್ಬಿಟ್ಟು ಬಂತು. ಎಕನಾಮಿಕ್ ಆ್ಯಕ್ಟಿವಿಟಿ ನಿಮ್ಗೆ ಗೊತ್ತಿರೋದೇ ತಾನೇ, ದುಡ್ಡು ಅರ್ನ್ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಪ್ರೊಡಕ್ಷನ್ ಮತ್ತು ಪ್ರೊಕ್ಯೂರ್ಮೆಂಟ್. ಬಿಸ್ನೆಸ್ ಮಾಡಬೇಕಂದ್ರೆ ಏನಿರಬೇಕು, ಗೂಡ್ಸ್ ಇರಬೇಕು. ಗೂಡ್ಸ್ ಹೆಂಗೆ ಬರ್ತವೆ, ಪ್ರೊಡ್ಯೂಸ್ ಮಾಡಿದ್ರೆ ಬರ್ತವೆ. ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಪ್ರೊಕ್ಯೂರ್ ಮಾಡೋದಂದರೆ ಸೇಫ್ ಗಾರ್ಡ್ ಮಾಡ್ತೀವಿ, ಅದನ್ನು ಎತ್ತಿಡ್ತೀವಿ, ಗೋಡೌನಲ್ಲಿ ಇದು ಮಾಡ್ತೀವಿ, ಪ್ಯಾಕೇಜ್ ಮಾಡ್ತೀವಿ. ಸೇಲ್ ಆ್ಯಂಡ್ ಎಕ್ಸಿಕ್ಯೂಷನ್. ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನ ಏನು ಪೂಜೆಗೆ ದಸರಾ ಆಯುಧ ಪೂಜೆಗೆ ಎತ್ತಿಡ್ತೀವ, ಮಾರೋಕ್ಕೆ ತಾನೆ. ಅದನ್ನು ಸೇಲ್ಸ್ ಮತ್ತು ಎಕ್ಸ್ಚೇಂಜ್ಗೆ ಇಟ್ಟಿರ್ತೀವಿ, ಫಿನಿಶ್, ಅಷ್ಟೇ ಕಾನ್ಸೆಪ್ಟು. ಪ್ರಾಫಿಟ್ ಏನಕ್ಕೆ ಮಾಡ್ತೀವಿ, ಇದೆಲ್ಲ ದಾನ ಮಾಡ್ತಿದ್ದೀನ, ಧರ್ಮಛತ್ರ ನಡೆಸ್ತಿದ್ದೇನೆ ನಾನು. ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಬಂದು ಪ್ರೊಡಕ್ಷನ್ ಮಾಡಿ, ಸೇಲ್ಸ್ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಎಂಪ್ಲಾಯೀಸ್ನಿಟ್ಟು ಅದನ್ನು ಮ್ಯಾನೇಜ್ ಮಾಡಿಸಿ, ಏನಕ್ಕೆ ಮಾಡಿಸ್ತೀವಿ, ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತ. ಕರೆಕ್ಟ್ ತಾನೆ, ಪ್ರಾಫಿಟ್ ಕೊಡುತ್ತು. ರೆಗ್ಯುಲಾರಿಟಿ ಅಂದರೆ ಏನಪ್ಪ ಅಂದರೆ
ಏನೋ ನಂದೊಂದು ಮನೆ ಇತ್ತು, ನಂಗೆ ಅಡ್ಜಸ್ಟ್ ಆಗಲಿಲ್ಲ ಮನೆ. ಸೋ ಕಾಲ್ಡ್ ರೀಸನ್ಸಿಗೆ ನಾನು ಮನೆ ಸೇಲ್ ಮಾಡಿಬಿಟ್ಟೆ. ಅದು ಬಿಸ್ನೆಸ್ಸಾ? ಅಲ್ಲವೇ ಅಲ್ಲ. ಇಟ್ಸ್ ನಾಟ್ ಎ ಬಿಸ್ನೆಸ್. ಅದು ಬಿಸ್ನೆಸ್ ಕ್ಯಾಟಗಿರಿಗೆ ಬರಲ್ಲ. ಮತ್ತು ಏನು, ನನ್ನೊಂದು ಪ್ರೊಫೆಷನ್ ಐತೆ, ಅದೇನಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು. ನಾನೇನು ಮಾಡ್ತೀನಪ್ಪ ಅಂದರೆ ಹೋಗೋದು ಮನೆ ಕಟ್ಸೋದು, ಎಲ್ಲ ಒಂದು 10-15 ಮನೆಗಳು ಕಟ್ಸೋದು, ಆ ಮನೆಗಳನ್ನ ಪ್ರಾಫಿಟಿಗೆ ಸೆಲ್ ಮಾಡೋದು. ಇದು ಬಿಸ್ನೆಸ್ಸಿಗೆ ಬರುತ್ತೆ. ಅಂದರೆ ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಇಷ್ಟೇ ಬಿಸ್ನೆಸ್ ಸ್ಟಡೀಸ್. ಸಿಂಪಲ್ ಥಿಂಗ್ ಇದು. ಈ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ರಿ, ಬೇಸಿಕ್ ಮೀನಿಂಗನ್ನು ನೆನ್ಪಿಟ್ಕೊಳ್ರಿ. ಬರೆದು ಕೊಡ್ತೀನಿ ಆನ್ಸರ್ ಶೀಟಲ್ಲಿ, ನೀವು ಬರೆದಷ್ಟು ಆನ್ಸರ್ ಯಾರೂ ಬರೆಯಲ್ಲ, ನೋಡ್ಕೊಳ್ರಿ. ಎಸ್, ಮುಗೀತು ಅಂತ ಅನಿಸುತ್ತೆ. ನಾವು ಕ್ಲಾಸಿಫಿಕೇಷನ್ಗೆ ಹೋಗೋಣ. ಕ್ಲಾಸಿಫಿಕೇಷನ್ಗೆ ಯಾಕೆ ಹೇಳ್ತಿದ್ದೀನಿ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂದರೆ, ನಾನು ಇಟ್ ವಿಲ್ ಕಮ್ ಟು ಎಕ್ಸಾಮ್, ಐ ಆಮ್ ಶೋರ್. ಅದು ಅರ್ಥ ಆಯ್ತಾ? 100% ಎಕ್ಸಾಮ್ಗೆ ಅಂತೂ ಬಂದೇ ಬರುತ್ತೆ ಅದು. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಬರ್ತವೆ, ಇಲ್ಲಿ ಬಿಸ್ನೆಸ್ ಬರುತ್ತೆ, ಬಿಸಿನೆಸ್, ಪ್ರೊಫೆಷನ್ ಬಂತು. ಇಲ್ಲಿ ಬರುತ್ತೆ ನಿಮ್ಮ ಎಂಪ್ಲಾಯ್ಮೆಂಟ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾಸಿಫಿಕೇಷನ್ ನೋಡ್ಕೊಳ್ಳೋಣ, ಯಾರು ಏನು ಎತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಥಿಂಗ್ ಬಂದುಬಿಟ್ಟು ಎಸ್ಟಾಬ್ಲಿಷ್ಮೆಂಟ್. ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಇದನ್ನು ಅಂತ ಹೇಳ್ಬಿಟ್ಟು ಟಾಪಿಕ್ ಮೇಲೆ, ಯಾರು ಇದು ಮಾಡ್ತಾರೆ, ಶುರು ಮಾಡ್ತಾರೆ ಅಂತ. ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಎಂಟರ್ಪ್ರನರ್ ಡಿಸಿಷನ್, ಓನರ್ ಡಿಸಿಷನ್ ಇರುತ್ತೆ. ಎಂಟ್ರಪ್ರನರ್ ಡಿಸಿಷನ್ ಆ್ಯಂಡ್ ಇದು ಬಂದುಬಿಟ್ಟು ಪ್ರೊಫೆಷನ್ಸ್ ಬಾಡಿ ಅನ್ನೋದೊಂದಿರುತ್ತೆ. ಓಕೆನಾ? ಇದು ಪ್ರೊಫೆಷನ್ ಬಾಡಿ ಮೇಲೆ ಡಿಸೈಡ್ ಆಗುತ್ತೆ. ಪ್ರೊಫೆಷನ್ ಬಾಡಿ ಏನು ಅನ್ನೋದು ನಾನು ಹೇಳ್ತೀನಿ. ಓಕೆನಾ? ಪ್ರೊಫೆಷನ್ ಬಾಡಿ ಅನ್ನೋದು ಇರುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಇನ್ ದ ಹ್ಯಾಂಡ್ ಆಫ್ ಎಂಪ್ಲಾಯರ್ಸ್ ಹ್ಯಾಂಡ್. ಅಂದರೆ ಕೆಲಸ ಕೊಡುವಂಥವನ ಕೈಯಲ್ಲಿ ಇರುತ್ತೆ ಇದು, ಎಂಪ್ಲಾಯರ್ಸ್ ಹ್ಯಾಂಡ್. ಇಲ್ಲಿ ನಾವು ನೋಡಿದ್ರೆ, ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಬಿಸ್ನೆಸ್ನ ಓನರ್ ಯಾರು ಇರ್ತಾರೆ, ಎಂಟರ್ಪ್ರನರ್ ಯಾರು ಇರ್ತಾರೆ, ಎಂಟರ್ಪ್ರನರ್ನ ಡಿಸಿಷನ್ ಮೇಲೆ ಇರುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಎಂಟರ್ಪ್ರನರ್ ಡಿಸಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಅನ್ನೋದು. ಪ್ರೊಫೆಷನ್ಸ್ ಬಾಡಿ ಅಂತ ಏನಪ್ಪ ಅಂದರೆ, ನೀವು ಈಗ ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಅಂದರೆ ಅವರೇನು, ನೀವು ಎಕ್ಸಾಮ್ ಪಾಸ್ ಮಾಡಿದ್ರೆ ಓಕೆ ನೀನು ಹೋಗಪ್ಪ ಡಾಕ್ಟರ್ ಅಂತ ಹೇಳ್ಬಿಟ್ಟು ಕಲಿಸ್ಬಿಡಲ್ಲ. ಅವ್ರಿಗೊಂದು ಪ್ರಾಕ್ಟೀಸ್ ಮಾಡೋಕ್ಕೆ, ಪ್ರಾಕ್ಟೀಸ್ ಇನ್ ದ ಸೆನ್ಸ್ ಅವ್ರು ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಏನೇ ಆಗಿರ್ಬೋದು. ಅಂದರೆ ಡಾಕ್ಟರ್ ಸಾಯೋವರೆಗೂ ಟ್ರೀಟ್ಮೆಂಟ್ ಕೊಟ್ಟರು ಅದನ್ನು ಪ್ರಾಕ್ಟೀಸ್ ಸೆಷನ್ ಅಂತಾರೆ. ಸೊ ಆ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾನಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ಲೈಸೆನ್ಸ್ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಇಫ್ ಸೋ ಕಾಲ್ಡ್ ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ದಿರ ಅವ್ರೇನಾದ್ರೂ ಇದನ್ನು ಬ್ರೇಕ್ ಮಾಡಿಬಿಟ್ಟು ಪೇಷಂಟ್ಗೆ ಏನಾದರೂ ಡ್ಯಾಮೇಜ್ ಆಗೈತೆ ಅಂದರೆ ಲೈಕ್ ಡ್ರಿಂಕ್ ಮಾಡಿಬಿಟ್ಟು ಹೋಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಮಾಡೋದು, ಆ ಥರ ಡಾಕ್ಟರ್ ಮಿಸ್ಟೇಕಿಂದ ಪೇಷಂಟ್ಗೆ ಏನಾದರೂ ಆಗೈತೆ ಅಂದರೆ ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ಲೈಫಲ್ಲಿ ಮತ್ತೆ ಅವ್ರು ಡಾಕ್ಟರ್ ಆಗೋಕ್ಕಾಗಲ್ಲ, ಎಷ್ಟೇ ಸ್ಕಿಲ್ ಇದ್ದರೂ ಸರಿ, ಗೌರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ಅದೇ ಥರ ನಾವು ಲಾಯರ್ನೂ ನೋಡಿರ್ಬೋದು. ಅದು ಬಿಟ್ಟರೆ ಚಾರ್ಟೆಡ್ ಅಕೌಂಟೆಂಟ್ಸ್, ಈಗ ಗ್ಯಾಪ್ ಅಂತ ಹೇಳಿದೆ, ಈ ಥರ ಡಿಫ್ರೆಂಟ್ ಇದ್ದಾವೆ ಚಾರ್ಟೆಡ್ ಅಕೌಂಟೆಂಟ್ಸ್ನ ಇದು ಮಾಡೋ ಅಂಥವು. ಅವರು ಅಷ್ಟೇ ಚಾರ್ಟೆಡ್ ಅಕೌಂಟೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ಕೊಟ್ಟಾದಮೇಲೆ ಇವ್ರು ಪ್ರೊಫೆಷ್ನಲ್ ಆಗಿ ಇನ್ನೇನು ಬೇಕಿದ್ರೂ ಮಾಡ್ಬೋದು. ಇದು ಪ್ರೊಫೆಷನ್ಸ್ ಬಾಡಿ. ಅಂದರೆ ಇವ್ರು ಪ್ರೊಫೆಷ್ನಲ್ ಆಗಿರಬೇಕಾ ಬೇಡವಾ ಅನ್ನೋದು ಆ ಪ್ರೊಫೆಷ್ನಲ್ ಬಾಡಿ ಅನ್ನೋದು ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಂಪ್ಲಾಯರ್ಸ್ ಅಂದರೆ ಏನಪ್ಪ ಅಂದರೆ, ನೀವು ಎಲ್ಲಿ ಎಂಪ್ಲಾಯಿಗೆ ಸೇರಬೇಕು ಅಂದ್ರೂ ನಾರ್ಮಲಾಗಿ ಇವೆರಡರ ಬಗ್ಗೆ ಹೊಸ ಪರಿಚಯ ಮಾಡಬೇಕೆ ಹೊರತು ನಿಮ್ಗೆ ಎಂಪ್ಲಾಯರ್ಸ್ ಗೊತ್ತಿರೋದಲ್ಲ. ಎಲ್ಲರೂ ನಿಮ್ಗೆ ಅದೇ ಹೇಳ್ತಾ ಇರ್ತಾರೆ ಪದೇ. ಇನ್ನು ಎಂಪ್ಲಾಯರ್ಸ್ ಅಂದರೆ ಅದೇ ಕೆಲಸದಲ್ಲಿ ಸೇರಿಸ್ಕೊಳ್ಳೋದು, ಇಂಟರ್ವ್ಯೂಗೆ ಅಪ್ಲೈ ಮಾಡೋದು, ಅವ್ರ ಹಿಂದೆ ಓಡೋದು, ಲಿಸ್ಟ್ಗಳಲ್ಲಿ ಇರೋದು, ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಇರುತ್ತೆ. ನೆಕ್ಸ್ಟ್ ವರ್ಕ್ ಎನ್ವಿರಾನ್ಮೆಂಟ್, ಹೆಂಗೆ ವರ್ಕ್ ಮಾಡ್ತೀರಾ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಸಪ್ಲೈ ಮೇಲೆ ಇರುತ್ತೆ ಇವ್ರದ್ದು. ಓಕೆನಾ? ನೆಕ್ಸ್ಟ್ ಇವ್ರದ್ದು ಬಂದುಬಿಟ್ಟು ಎಕ್ಸ್ಪರ್ಟ್ ಆ್ಯಂಡ್ ಸ್ಪೆಷಲೈಸ್ಡ್ ಸ್ಯಾಲ್ರೀಸ್ ಮೇಲೆ ಇರುತ್ತೆ. ಸ್ಪೆಷಲೈಸ್ಡ್ ಸ್ಯಾಲ್ರೀಸ್. ಎಕ್ಸ್ಪರ್ಟ್ ಅಂದರೆ ಏನಪ್ಪ ಅಂದರೆ, ಎಸ್ ಪರ್ ಕಾಂಟ್ಯಾಕ್ಟ್, 1 ಸೆಕೆಂಡ್ ಹೇಳಬೇಡಣ.
ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಪ್ಲೈ ಅಂದರೆ ನಿಮ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿರೋದೆ, ಗೂಡ್ಸ್ ಮತ್ತು ಸರ್ವಿಸಸ್ನ ಸಪ್ಲೈ ಮಾಡ್ತೀವಿ, ಅದೇ ನಮ್ಮ ಬಿಸ್ನೆಸ್ಸು. ಎಕ್ಸ್ಪರ್ಟ್ ಆ್ಯಂಡ್ ಸ್ಪೆಷಲೈಸೇಷನ್ ಅಂದರೆ ಇವರು ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು, ಒಂದು ಡಾಕ್ಟರ್ ಇರ್ಬೋದು, ಇವರೆಲ್ಲರೂ ಒಂದು ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಆ ಪ್ರೊಫೆಷನನ್ನು ಇವರು ದುಡ್ಡಿಗೋಸ್ಕರ ಮಾಡೋದನ್ನೇ ಎಕ್ಸ್ಪರ್ಟೈಸ್ ಅಂತ ಅಂತಾರೆ. ಇನ್ನು ಜಾಬ್ ಅಂದರೆ ಅವ್ರು ಹೇಳಿದ್ದು ಮಾಡೋದು ಆ್ಯಸ್ ಪರ್ ದ ಕಾಂಟ್ರಾಕ್ಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಫಿಕೇಷನ್. ಸೊ ನಾಟ್ ಎಸೆನ್ಷಿಯಲ್ ಮಾತಾಡೋದೇ ಬರ್ತಿಲ್ಲಪ್ಪ. ಓಕೆ, ನಾಟ್ ಎಸೆನ್ಷಿಯಲ್, ಏನೂ ಬೇಕಿಲ್ಲ. ಓಕೆನಾ? ಏನೂ ಬರೆದಿರೋರು, ಅಕ್ಷರಾಭ್ಯಾಸ ಇಲ್ದಿರೋರು, ಒಳ್ಳೆ ಲೀಡರ್ ಆಗಿದ್ದರೆ, ಒಂದು ಟೀಮ್ನ ನಿಭಾಯಿಸುವಂತಹ ಶಕ್ತಿ ಇದ್ದು, ಒಂದು ಟ್ಯಾಲೆಂಟ್ ಇದ್ದು, ಮಾರ್ಕೆಟಲ್ಲಿ ಗ್ಯಾಪ್ನ ಕಂಡುಹಿಡಿದ್ರೆ ಯು ಆರ್ ದಿಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆ್ಯಸ್ ಪರ್ ದ ನಾಲೆಡ್ಜ್. ಜಾಬ್ಗೊಂದು ನಾಲೆಡ್ಜ್ ಇರುತ್ತೆ. ನಾಲೆಡ್ಜ್ ರಿಕ್ವೈರ್ಮೆಂಟ್ ಮೇಲೆ ನೀವು ಇದು ಮಾಡಬೇಕಾಗುತ್ತೆ, ನಾಲೆಡ್ಜನ್ನು ಗೈನ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ಎಂಪ್ಲಾಯರ್. ಏನಿದು ಇವರು ಎಂಪ್ಲಾಯಂಟ್ಗೆ ಮಾತ್ರ ಆ್ಯಸ್ ಪರ್ ದ, ಇಲ್ಲಿ ಎಂಪ್ಲಾಯರ್ಸ್ ಹ್ಯಾಂಡ್ ಅಂತ, ಆ್ಯಸ್ ಪರ್ ದ ಕಾಂಟ್ರಾಕ್ಟ್ ಅಂತ, ಆ್ಯಸ್ ಪರ್ ದ ಎಂಪ್ಲಾಯರ್ಸ್ ಅಂತ ಬರಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಯಾಕೆಪ್ಪ ಅಂದರೆ ಇಷ್ಟರಲ್ಲಿ ಇವರೊಬ್ಬರ ಜೀವನನೇ ಬೇರೆಯವ್ರ ಕೈಯಲ್ಲಿ ಇಟ್ಟಿರೋದು. ಅದಕ್ಕೆ ನಾನು ಈಗಲೂ ಹೇಳ್ತಿರೋದು, ಜಾಬು, ಪ್ರೊಫೆಷನ್ನ, ಬಿಸ್ನೆಸ್ಸ ನೋಡಿಕೊಂಡು ಡಿಸಿಷನ್ಸು ಎಲ್ಲ ನೋಡಿ ಮಾಡಿರಿ ಅಂತ ಹೇಳೋದು. ಅದಕ್ಕೆ ಎಂಪ್ಲಾಯರ್ಸ್ ಅನ್ನೋರೊಬ್ಬರ ಹ್ಯಾಂಡ್ ಮಾತ್ರನೇ ಬೇರೆಯವ್ರ ಕೈಯಲ್ಲಿರುತ್ತೆ. ನಿಮ್ಮ ಕೆಲಸದಿಂದ ಹೋಗ ಅಂದರೆ ನೀನು ಹೊಟ್ಟೋಗ್ಬೇಕು, ನಾನು ಸ್ಯಾಲ್ರಿ ಕಡಿಮೆ ಕೊಡ್ತೀನಿ ಅಂದರೆ ನೀವು ಕಡಿಮೆ ತಗೊಳ್ಳೇಬೇಕು, ನಾವು ಹೇಳಿದ ಕೆಲಸ ನೀವು ಮಾಡಲೇಬೇಕು. 8 ಅವರ್ ಅಂದರೆ 8 ಅವರ್, 10 ಅವರ್ ಅಂದರೆ 10 ಅವರ್, ಆ್ಯಸ್ ಪರ್ ದ ಎಂಪ್ಲಾಯರ್. ಕ್ವಾಲಿಫಿಕೇಷನ್ ನಿನಗೆ ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದರೆ ನಿಮ್ಗೆ BCom ಡಿಗ್ರಿ ಇರಬೇಕು ಈ ಜಾಬಿಗೆ ಅಂತ ಅವ್ರು ಕೇಳಿದ್ರೆ BCom ಡಿಗ್ರಿ ಇರೋರೇ ಹೋಗಬೇಕು. ನೀವು BCA ತೊಗೊಂಡು ಹೋಗ್ಬಿಟ್ಟು ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಎಲ್ಲ ಬರುತ್ತೆ ಅಂತಂದ್ರೂ ಇವ್ರಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮನ್ನು ತಗೊಳ್ಳಲ್ಲ. ಮಾರ್ಕೆಟಲ್ಲಿ ಹಂಗೆ ನಡೆಯಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ ಲೆವೆಲ್ ಆಫ್ ಇಂಪಾರ್ಟೆನ್ಸ್. ಅವ್ರಿಗೆ ಏನು ಬೇಕೋ ಅದು ಮಾಡ್ಬೋದು. ನನ್ನ ಬಿಸ್ನೆಸ್ಗೆ ನನಗೆ BCom ಮಾಡಿರೋರೇ ಬೇಕಯ್ಯ ಅಂತಾರೆ. ಹಾಗೇನು ಮಾಡ್ತೀರಾ? BCom ಮಾಡಿರೋರೇ ಹೋಗಬೇಕಾಗುತ್ತೆ. ಸೊ ಆ್ಯಸ್ ಪರ್ ದ ಎಂಪ್ಲಾಯರ್ಸ್ ಹ್ಯಾಂಡಲ್ಲಿ ಇರುತ್ತೆ ಇವ್ರಿಗೆ. ಆ್ಯಂಡ್ ನೆಕ್ಸ್ಟ್ ರಿವಾರ್ಡ್ ವಿಚಾರಕ್ಕೆ ಬಂದರೆ ಇವ್ರಿಗೆ ಪ್ರಾಫಿಟ್ ಸಿಗುತ್ತೆ, ಇವ್ರಿಗೆ ಫೀಸ್ ಸಿಗುತ್ತೆ. ಓಕೆನಾ? ಫೀಸ್ ಅಂತ ಅಂತಾರೆ ಇದನ್ನು, ಪ್ರೊಫೆಷ್ನಲ್ ಫೀಸ್ ಅಂತ ಅದರಲ್ಲಿ ಮೆನ್ಷನ್ ಮಾಡೈತೆ. ಫೀಸ್ ಅಂತ ಅಂತಾರೆ. ಇವ್ರಿಗೆ ಸ್ಯಾಲ್ರಿ ಸಿಗುತ್ತೆ. ಸ್ಯಾಲ್ರಿ, ಸ್ಲೇವರಿ ಎರಡೂ ಹತ್ರ ಇದ್ದಾವೆ. ವೇಜಸ್ ಅಂತಲೂ ಅನ್ಬೋದು. ನೆಕ್ಸ್ಟ್ ರಿಸ್ಕ್ ವಿಚಾರಕ್ಕೆ ಹೋಗೋಣ. ಹೈ ರಿಸ್ಕ್ ಇರುತ್ತೆ. ಇಲ್ಲೆಲ್ಲದರಲ್ಲೂ ಮೇಲೆ ಇರಬೇಕು ಅಂದರೆ ಇಲ್ಲೂ ಮೇಲೆ ಇದ್ದೇ ಇರ್ತಾರೆ. ಕರೆಕ್ಟಾ ಅಲ್ವಾ? ಹೈ ರಿಸ್ಕ್ ಇರುತ್ತೆ, ಮಾಡರೇಟ್ ರಿಸ್ಕ್ ಇರುತ್ತೆ. ಇವ್ರಿಗೇನೆ ಅಷ್ಟೇನು ರಿಸ್ಕ್ ಇರಲ್ಲ. ಇವ್ರಿಗೆ ಒಂದು ಸರ್ಟನ್ ಲೆವೆಲ್ ಆಫ್ ರಿಸ್ಕ್ ಇರುತ್ತೆ. ವೆರಿ ಲೋ ರಿಸ್ಕ್ ಇರುತ್ತೆ. ಇವ್ರಿಗೇನು ರಿಸ್ಕ್ ಜಾಸ್ತಿ ಇರಲ್ಲ. ಜಾಬ್ ಪಡೆಯೋದು, ಅದನ್ನು ಉಳಿಸ್ಕೊಳ್ಳೋದು ಒಂದೇ ರಿಸ್ಕ್, ಇವ್ರಿಗೆ ಇನ್ನೇನು ಇರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪಿಟಲ್ ವಿಚಾರಕ್ಕೆ ಬಂದರೆ ಇವ್ರಿಗೆ ಹೈ ರಿಕ್ವೈರ್ಮೆಂಟ್ ಇರುತ್ತೆ ಕ್ಯಾಪಿಟಲ್ಗೆ. ಇವ್ರಿಗೆ ನಾಟ್ ಮೋರ್, ಜಾಸ್ತಿ ಏನು ರಿಕ್ವೈರ್ಮೆಂಟ್ ಇಲ್ಲ ಇವ್ರಿಗೆ ರಿಕ್ವೈರ್ಮೆಂಟೇ ಇಲ್ಲ, ನಾಟ್ ಅಪ್ಲೈಡ್. ಇದು ಇವ್ರದ್ದು. ಇಷ್ಟೇ ನಮ್ಮ ಬಿಸ್ನೆಸ್ಸು. ಇದರದ್ದು ಏನು ಹೇಳ್ತೀವಿ, ಕ್ಲಾಸಿಫಿಕೇಷನ್ನು ಒಂದ್ಸತಿ ಚೆಕ್ ಮಾಡ್ಕೊಂಬಿಡ್ರಿ ನೀಟಾಗಿ. ನೋಡಿಕೊಂಡು ಫಿನಿಷ್ ಮಾಡಾದ್ಮೇಲೆ ಲೆಟ್ಸ್ ಡೈವ್ ಇನ್ ಟು ಅನದರ್ ಟಾಪಿಕ್. ಸೊ ಆಲ್ಮೋಸ್ಟು ನಾವು ವಿಡಿಯೋದ ಕೊನೆಯ ಭಾಗಕ್ಕೆ ಬಂದ್ವಿ. ಲಾಸ್ಟ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಬಿಸ್ನೆಸ್ ಕ್ಲಾಸಿಫಿಕೇಷನ್ನ ಡಿಸ್ಕಸ್ ಮಾಡೋಣ. ಇದೆಲ್ಲ ಆಯಿತು ಅಂದರೆ ಅಳಿಸ್ಬಿಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಟೇಬಲ್ ಏನಾದರೂ ಇದ್ದರೆ ಇನ್ನೊಂದು ಸತಿ ತೆಗೆದು ಇಟ್ಕೊಂಡು ಬೇಕಿದ್ರೆ ನೀವು ಇದನ್ನು ಕೇಳ್ರಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಟಾಪ್ ಮೋಸ್ಟ್ ಈಸ್ ಅ ಬಿಸಿನೆಸ್. ನಾನು ಆಗಲೇ ಹೇಳಿದೆ ಅಲ್ಲ, ಟ್ರೇಡ್ ಮತ್ತು ಕಾಮರ್ಸ್ ಮತ್ತು ಈ ಥರ ಡಿಫ್ರೆಂಟ್ ಥಿಂಗ್ಸ್ ಇದ್ದಾವೆ ಇದರಲ್ಲಿ ಬಿಸ್ನೆಸ್ಸಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಫಸ್ಟ್ ಥಿಂಗ್ ಬಂದುಬಿಟ್ಟು ಬಿಸ್ನೆಸ್ಸಲ್ಲಿ ಮಾತಾಡೋಣ. ಬಿಸ್ನೆಸ್ಸಿಂದ ಮುಂದಕ್ಕೆ ಹೇಳಿದ್ರೆ ನೆಕ್ಸ್ಟ್ ಬರೋದೇ ಇಂಡಸ್ಟ್ರಿ ಬರುತ್ತೆ. ನೆಕ್ಸ್ಟ್ ಬರೋದೇ ಕಾಮರ್ಸ್ ಅಂತ ಬರುತ್ತೆ.
ಕಾಮರ್ಸ್ ಅನ್ನೋದು ಆಲ್ಮೋಸ್ಟ್ ಇದೇನದು ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಂಡಸ್ಟ್ರಿ ಅನ್ನೋದು ನಿಮಗೆ ಗೂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಸಾರಿ ಚಿಕ್ಕ ಕನ್ಫ್ಯೂಷನ್. ಸೊ ಈ ಇಂಡಸ್ಟ್ರೀಸಲ್ಲಿ ನೋಡಿದ್ರೆ ನಾವು 3 ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಬರ್ತಾವಪ್ಪ. ಫಸ್ಟ್ ಟೈಪ್ ಆಫ್ ಇಂಡಸ್ಟ್ರಿ ಬಂದುಬಿಟ್ಟು ಜೆನೆಟಿಕ್ಸ್ ಇಂಡಸ್ಟ್ರಿ. ಈ ಜೆನೆಟಿಕ್ಸ್ ಇಂಡಸ್ಟ್ರಿ ಅಂದರೆ ಏನಪ್ಪ ಅಂದರೆ ಬ್ರೀಡಿಂಗ್ ಪರ್ಪಸ್ಸಿಗೆ ತಗೊಂತೀವಿ ಇಂಡಸ್ಟ್ರೀಸ್ನ. ಹೆಂಗೆ ಹೇಳ್ತೀವಿ ಅಂದರೆ ಸಾರಿ ಮತ್ತೆ ಮಿಸ್ಟೇಕ್ ಮಾಡಿದೆ ನಾನು. ಸಾರಿ ಓಕೆ, ಇಲ್ಲಿ ನೋಡಿದ್ರೆ ನಾವು ಪ್ರೈಮರಿ ಅಂತ ಬರುತ್ತೆ, ಪ್ರೈಮರಿ ಇಂಡಸ್ಟ್ರೀಸ್. ಇದರ ಕೆಳಗಡೆ ಅದು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬರೋದು ಸೆಕೆಂಡರಿ ಇಂಡಸ್ಟ್ರೀಸ್, ಥರ್ಡ್ ಬರೋದು ಟೆರಿಷರಿ ಇಂಡಸ್ಟ್ರೀಸ್. ಓಕೆನಾ? ಪ್ರೈಮರಿ ಇಂಡಸ್ಟ್ರೀಸಲ್ಲಿ ಬರೋದು ನಿಮಗೆ ಎಕ್ಸ್ಟ್ರಾಕ್ಟಿವ್ ಮತ್ತು ಜೆನೆಟಿಕ್ಸ್ ಇಂಡಸ್ಟ್ರೀಸ್. ಎಕ್ಸ್ಟ್ರಾಕ್ಟಿವ್ ಜೆನೆಟಿಕ್ಸ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಬಿಡ್ರಿ, ಈಸಿಯಾಗಿರುತ್ತೆ, ನಿಮಗೂ ನೆನಪಿರುತ್ತೆ ಟೇಬಲ್ಲು. ಎಕ್ಸ್ಟ್ರಾಕ್ಟಿವ್ ಅಂದರೆ ಮೈನಿಂಗ್ಸ್ ಮತ್ತು ಈ ಭೂಮಿ ಅಡಿಯಲ್ಲಿರೋ ಅಂಥದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅಂಥದನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತಾರೆ. ಮೈನಿಂಗ್ಸ್ ಇಂಡಸ್ಟ್ರೀಸೇ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡೋದು. ಜೆನೆಟಿಕ್ಸ್ ಅಂದರೆ ಬ್ರೀಡಿಂಗ್ ಮತ್ತು ಬ್ರೀಡಿಂಗ್ ರಿಲೇಟೆಡ್, ಮೋಸ್ಟ್ ಆಫ್ ಅನಿಮಲ್ಸ್ ಬ್ರೀಡಿಂಗ್ ರಿಲೇಟೆಡ್ ಮಾಡ್ತೀವಿ. ಅಂದರೆ ಕುರಿ ಶೆಡ್ ಹಾಕೋದಿರ್ಬೋದು, ಹಸು ಶೆಡ್ ಹಾಕಿರ್ಬೋದು, ದೊಡ್ಡ ದೊಡ್ಡ ಡೈರಿ ಫಾರ್ಮ್ಸ್ ಮಾಡೋದನ್ನು ಜೆನೆಟಿಕ್ಸ್ ಇಂಡಸ್ಟ್ರಿ ಅಂತೀವಿ. ಎಕ್ಸ್ಟ್ರಾಕ್ಟಿವ್ ಅಂದರೆ ಮೈನಿಂಗ್ಸ್ ಮಾಡೋದನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಅಂತಾರೆ. ಇದು ಪ್ರೈಮರಿ ಸೆಕ್ಟರ್ ಆಫ್ ದ ಬಿಸ್ನೆಸ್. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಸೆಕ್ಟರ್. ಇದು ಸೆಕೆಂಡ್ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ. ಸೆಕೆಂಡರಿ ಇದು ಕರೆಕ್ಟಾಗೈತೆ. ಮ್ಯಾನುಫ್ಯಾಕ್ಚರಿಂಗು, ಕನ್ಸ್ಟ್ರಕ್ಷನ್. ಈ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಾನು ಹೇಳಿದೆಲ್ಲ ಸುಮ್ಮನೆ ಈ ಬಿಲ್ಡಿಂಗ್ಸ್ ಕಟ್ಟೋದು ಅಂಥ ಬಿಸ್ನೆಸ್ಸಸ್ಸು. ಈ ಕನ್ಸ್ಟ್ರಕ್ಷನಲ್ಲಿ 4 ಡಿಫ್ರೆಂಟ್ ಟಾಪಿಕ್ಸ್ ಬರ್ತವೆ. ಅದೇ ಅನಾಲಿಟಿಕಲ್, ಸಿಂಥೆಟಿಕಲ್, ಅಸೆಂಬ್ಲಿಂಗ್, ಪ್ರಾಸೆಸಿಂಗ್ ಅಂತ. ಅನಾಲಿಟಿಕಲ್, ಸಿಂಥೆಟಿಕಲ್ ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ರಾಸೆಸಿಂಗ್ ಮತ್ತು ಅಸೆಂಬ್ಲಿಂಗ್. ಸೊ ಇಲ್ಲೇನಪ್ಪ ಅಂದರೆ ಅಸೆಂಬ್ಲಿಂಗ್ ಅಂದರೆ ಬೇರೆ ಕಂಪ್ನಿ ಗೂಡ್ಸ್. ಸಿಂಪಲಾಗಿ ಹೇಳಿ ಅಂದರೆ ನಾನು ಈ ವೋಕ್ಸ್ ವ್ಯಾಗನ್ ಮತ್ತು BMW ಕಾರ್ಸ್ನ ಎಕ್ಸಾಂಪಲಾಗಿ ತಗೊಳ್ಳೋಣ. BMW ಕಾರ್ಸಲ್ಲಿ ನೀವೇನು ಅನ್ಕೊತಿದ್ದೀರಾ, ಡೋರು ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಇಂಜನ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲ, ಇವ್ರು ಏನು ಮಾಡ್ತಾರೆ ಅಂದರೆ ಇಂಜನ್ ಒಂದು ಕಂಪ್ನಿಯಿಂದ ಬರುತ್ತೆ, ಡೋರ್ಸ್ ಒಂದು ಕಂಪ್ನಿಯಿಂದ ಬರುತ್ತೆ, ಹ್ಯಾಂಡಲ್ಸ್ ಒಂದು ಕಂಪ್ನಿಯಿಂದ ಬರುತ್ತೆ. ಅದನ್ನು ಅಸೆಂಬಲ್ ಮಾಡಿ ನಮಗೆ ಸೆಲ್ ಮಾಡ್ತಾರೆ. ಇದು ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ ಅಂದರೆ ಒಂದು ಫಾರ್ಮಲ್ಲಿರೋದನ್ನು 2ನೇ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ. ಅಂದರೆ ಸೋಕಾಲ್ಡ್ ಸಿಂಥೆಟಿಕ್ ಮೆಟೀರಿಯಲ್, ಕಲರ್ ಮೆಟೀರಿಯಲ್ಸ್ ಇರ್ತಾವಲ್ಲ, ಅದನ್ನು ಪೇಂಟ್ಸ್ ಆಗಿ ಇದಾಗಿ ಮಾಡ್ತಾರೆ. ಸಿಂಥೆಟಿಕಲ್, ಅನಾಲಿಟಿಕಲ್ ಅಂದ್ರೂ ಅದೇ ಕೆಮಿಕಲ್ ರಿಲೇಟೆಡ್ ಬರ್ತವೆ. ಇವು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರ್ತವೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಬರ್ತವೆ. ಇವು ಅಷ್ಟೇ ಅನಾಲಿಟಿಕಲ್ ಮತ್ತು ಸಿಂಥೆಟಿಕಲ್ ಇಂಡಸ್ಟ್ರೀಸು ಅಷ್ಟೇ ರಿಗಾರ್ಡಿಂಗ್ ನ್ಯೂ ಗೂಡ್ಸ್ ಪ್ರೊಡಕ್ಷನ್, ಕೆಮಿಕಲ್ ಮತ್ತು ರಿಲೇಟೆಡ್ ಪ್ರೊಡ್ಯೂಸ್ ಆಗ್ತವೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಂದರೆ ನಿಮ್ಗೆ ಗೊತ್ತಲ್ಲ, ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡೋದು, ಇದು ಕನ್ಸ್ಟ್ರಕ್ಟ್ ಮಾಡೋದು. ಟೆರಿಷಿಯರಿ ಬಿಸ್ನೆಸಸ್ ಅಂದರೆ ಏನು? ಈ 2 ಬಿಸ್ನೆಸಸ್ಗೆ ಸಪೋರ್ಟ್ ಮಾಡೋ ಅಂಥ ಟೆರಿಷಿಯರಿ ಬಿಸ್ನೆಸಸ್ ಅಂತ ಬರ್ತವೆ. ಬ್ಯಾಂಕಿಂಗ್ ಸೆಕ್ಟರ್ಸು ಅವು ಇವು ಅಂತ ಬರ್ತವೆ. ಆಲ್ಮೋಸ್ಟ್ ಸರ್ವಿಸ್ ರಿಲೇಟೆಡ್ ಎಲ್ಲ ಇದರಲ್ಲೇ ಬರ್ತವೆ. ಸೊ ಇದನ್ನು ತೆಗೆಯೋಣ ಲಿಸ್ಟಿಂದ. ಇದನ್ನು ತೆಗೆದಾದ್ಮೇಲೆ ಕಾಮರ್ಸ್ಗೆ ಹೋಗೋಣ. ಈಗ ಡೈರೆಕ್ಟ್ ಬಿಸ್ನೆಸ್ ಇಷ್ಟೇ, ಇಂಡಸ್ಟ್ರೀಸ್ ಇಷ್ಟೇ ಬರೋದು. ಕಾಮರ್ಸಲ್ಲಿ ಟ್ರೇಡ್ ಮತ್ತು ಆಕ್ಸಿಲರೀಸ್ ಟು ಟ್ರೇಡ್. ಆಕ್ಸಿಲರೀಸ್ ಟು ಟ್ರೇಡ್, ಸಪೋರ್ಟರ್ಸ್ ಆಫ್ ದ ಟ್ರೇಡ್ ಅಷ್ಟೇ. ಆಕ್ಸಿಲರೀಸ್ ಟು ಟ್ರೇಡ್, ಜಾಸ್ತಿ ದೊಡ್ಡ ಇಂಗ್ಲೀಷ್ ಬೇಡ. ಆಕ್ಸಿಲರೀಸ್ ಟು ಟ್ರೇಡ್, ಸಪೋರ್ಟರ್ಸ್ ಆಫ್ ದ ಟ್ರೇಡ್ ಅಷ್ಟೇ. ಸಪೋರ್ಟ್ ಮಾಡೋ ಅಂಥವು, ಟ್ರೇಡಿಗೆ ಸಪೋರ್ಟ್ ಮಾಡೋ ಅಂಥವು. ಟ್ರೇಡ್ ಅಂದರೆ ಏನು? ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಬರುತ್ತೆ. ಇಂಟರ್ನಲ್ ಅಂತ ಎಕ್ಸ್ಟರ್ನಲ್.
ಈ ಇಂಟರ್ನಲ್ ಟ್ರೇಡಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ಅಂತ ಬರುತ್ತೆ. ಹೋಲ್ಸೇಲ್ ಮತ್ತು ರಿಟೇಲ್ ಅಂದರೆ ದೇಶದ ಒಳಗಡೆ, ಕಂಪನಿಯ ಒಳಗಡೆ ಒಂದು ಗೂಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಕೋಲ್ಗೇಟ್ ಪೇಸ್ಟ್ ಅಂತ ಅನ್ಕೊಳ್ಳೋಣ. ಹೋಲ್ಸೇಲ್ ಟ್ರೇಡರ್ ಒಬ್ಬ ಬರ್ತಾನೆ. ಹೋಲ್ಸೇಲ್ ಟ್ರೇಡರ್ ಏನು ಮಾಡ್ತಾನೆ ಅಂದರೆ ಕೋಲ್ಗೇಟ್ ಪೇಸ್ಟ್ಗಳನ್ನ ಒಂದು 2 ಲ್ಯಾಕ್ ಬಾಕ್ಸಸ್ಸು 3 ಲ್ಯಾಕ್ ಬಾಕ್ಸಸ್ಸು ತಗೊಂಬಿಡ್ತಾನೆ. ಆ ಹೋಲ್ಸೇಲ್ ಟ್ರೇಡರು ನಿಮ್ಮ ಈ ಮನೆಗಳ ಹತ್ರ ಕಿರಾಣ ಶಾಪ್ ಅವರು ದಿನಸಿ ಸಾಮಾನು ಶಾಪ್ ಅವರು ಇರ್ತಾರಲ್ಲ, ಅವ್ರಿಗೆ ಬಂದುಬಿಟ್ಟು ಆ 2 ಲ್ಯಾಕ್ ಪ್ಯಾಕೆಟ್ಸ್ನ ಒಬ್ಬನಿಗೆ 5,000 ಪ್ಯಾಕೆಟು, ಒಬ್ಬನಿಗೆ 2,000 ಪ್ಯಾಕೆಟ್ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈ ಇಂಟರ್ನಲ್ ಟ್ರೇಡಲ್ಲಿ ಬರೋದೇ ಹೋಲ್ಸೇಲ್ ಅವನು ರಿಟೇಲ್ ಅವನು ಕೊಡ್ತಾನೆ. ಹೋಲ್ಸೇಲ್ ಮತ್ತು ರಿಟೇಲ್ ಅಂತ ಬರುತ್ತೆ. ಎಕ್ಸ್ಟರ್ನಲ್ ಟ್ರೇಡ್ ಅಂತ ಬಂದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಟರ್ಪೋರ್ಟ್ ಅಂದರೆ ಇದು ದೇಶದ ಹೊರಗಡೆ ಮಾಡೋವು. ಇಂಪೋರ್ಟ್ ಅಂದರೆ ಹೊರಗಡೆ ದೇಶದಿಂದ ನಾವು ತಗೊಳ್ಳೋದು, ಎಕ್ಸ್ಪೋರ್ಟ್ ಅಂದರೆ ನಮ್ಮ ದೇಶದಿಂದ ಬೇರೆಯವ್ರಿಗೆ ಕಳಿಸೋದು, ಇಂಟರ್ಪೋರ್ಟ್ ಅಂದರೆ ದೇಶದಿಂದ ದೇಶಕ್ಕೆ ಎಕ್ಸ್ಚೇಂಜ್ಗಳು ನಡೆಯೋದನ್ನು ಇಂಟರ್ಪೋರ್ಟ್ ಅಂತ ಕರೀತಾರೆ. ಇದಿಷ್ಟೇ ಟ್ರೇಡ್ ಅಂದರೆ ಇಷ್ಟೇ, ಜಾಸ್ತಿ ಸಿಂಪಲ್ ಕಾನ್ಸೆಪ್ಟ್ ಇದನ್ನು. ಆಕ್ಸಿಲರೀಸ್ ಟು ಟ್ರೇಡ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಮಾತಾಡಿದ್ವಲ್ಲ, ಈ ಟ್ರೇಡ್ ಮತ್ತು ಈ ಇಂಡಸ್ಟ್ರೀಸ್ಗೆ ಸಪೋರ್ಟ್ ಮಾಡೋದನ್ನು ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಕರಿತೀವಿ. ಏನೇನು ಸಪೋರ್ಟ್ ಮಾಡ್ತಾವೆ ರಾಜ? ಬ್ಯಾಂಕು ಲೋನ್ಸ್ ಕೊಡುತ್ತೆ, ವೇರ್ ಹೌಸು ನೀನು ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿರೋಂಥ ಗೂಡ್ಸನ್ನು ಸೇವ್ ಮಾಡುತ್ತೆ. ವೇರ್ ಹೌಸ್ ಬಿಟ್ಟರೆ ಟ್ರಾನ್ಸ್ಪೋರ್ಟೇಷನ್ನು ನಾವು ನೋಡಿದ್ರೆ ಲಾಜಿಸ್ಟಿಕ್ಸ್ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತೈತೆ. ಯಾರ್ದೋ ಬಿಸ್ನೆಸ್ಗೆ ಯಾರೋ ಐಟಮ್ ಸಾಗಾಣಿಕೆ ಮಾಡೋದನ್ನು ಟ್ರಾನ್ಸ್ಪೋರ್ಟೇಷನ್ನು. ಇನ್ಶೂರೆನ್ಸ್ ಬಿಟ್ಟರೆ ಅಡ್ವರ್ಟೈಸಿಂಗು, ಬೇರೆಯವ್ರು ಅಡ್ವರ್ಟೈಸ್ ಮಾಡೋದು ನಮ್ಮ ಬಿಸ್ನೆಸಸ್ಗೆ. ಇವು ಅಷ್ಟೇ ಆಕ್ಸಿಲರೀಸ್ ಟು ಟ್ರೇಡ್. ಈಗ ನಾವು ಇದು ಟೋಟಲ್ ಟೇಬಲ್ನ ನೋಡಿದ್ರೆ ಒಂದು ಬಿಸ್ನೆಸ್ಸಿಂದ ಡಿರೈವ್ ಆಗಿರೋದು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅನ್ನೋದು. ಇಂಡಸ್ಟ್ರಿಯಲ್ಲಿ ಬರೋದು ಏನು ಬರುತ್ತಪ್ಪ ಅಂದರೆ ಪ್ರೈಮರಿ ಸೆಕೆಂಡ್ರಿ ಟೆರಿಷರಿ ಅಂತ ಬರುತ್ತೆ. ಪ್ರೈಮರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜೆನೆಟಿಕ್ಸ್ ಮತ್ತು ಕನ್ಸ್ಟ್ರಕ್ಷನ್ ಅನ್ನೋದು ಬರುತ್ತೆ. ಸೆಕೆಂಡರಿಯಲ್ಲಿ ಏನು ಬರುತ್ತೆ, ಸೆಕೆಂಡರಿ ಇಂಡಸ್ಟ್ರೀಸಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ. ಕನ್ಸ್ಟ್ರಕ್ಷನ್ ಅಂತ ಕಟ್ಟೋದು, ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದರೆ ಅಸೆಂಬ್ಲಿಂಗ್, ಅನಲಿಟಿಕಲ್, ಸಿಂಥೆಟಿಕಲ್, ಪ್ರಾಸೆಸಿಂಗ್ ಅಂತ ಬರುತ್ತೆ. ಟೆರಿಷರಿ ಅಂದರೆ ನಾರ್ಮಲ್ ಸರ್ವೀಸಸ್ಸು. ಕಾಮರ್ಸಿಗೆ ಬಂದಿದ್ದೀವಿ ಅಂದರೆ ಟ್ರೇಡಿಗೆ ಬಂದಿದ್ದೀವಿ ಅಂದರೆ ಏನು ಬರುತ್ತೆ, ಇಂಟರ್ನಲ್ ಟ್ರೇಡ್ ಮತ್ತು ಎಕ್ಸ್ಟರ್ನಲ್ ಟ್ರೇಡು. ಇಂಟರ್ನಲ್ ಟ್ರೇಡ್ ಅಂದರೆ ರಿಟೇಲ್ ಮತ್ತು ಹೋಲ್ಸೇಲು. ಎಕ್ಸ್ಟರ್ನಲ್ ಟ್ರೇಡ್ ಅಂತ ಬಂದೈತೆ ಅಂದರೆ ಇಂಪೋರ್ಟ್, ಎಕ್ಸ್ಪೋರ್ಟ್, ಇಂಟರ್ಪೋರ್ಟು. ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಬಂದರೆ ಟ್ರಾನ್ಸಾಕ್ಷನ್, ಬಿಸ್ನೆಸ್, ವೇರ್ ಹೌಸು, ಇನ್ಶೂರೆನ್ಸು. ಇಡೀ ಟೇಬಲ್ನ ಬಾಯಲ್ಲೇ ಹೇಳ್ಬಿಟ್ಟೆ ನಾನು. ಇಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. ನೀವೇನಪ್ಪ ಅಂದರೆ ನೀವು ಗೂಗಲಲ್ಲಿ ಒಂದು ಸತಿ ಹೊಡೀರಿ ಬೇಕಿದ್ರೆ, ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಹೇಳ್ಬಿಟ್ಟು ಪಿಕ್ಚರ್ಸ್ ಬರ್ತವೆ. ಆ ಪಿಕ್ಚರ್ನ ಒಂದು ಸತಿ ನೋಡಿ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ದೇವರ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಪ್ರತಿ ಒಂದಕ್ಕೂ ಡೆಫಿನೇಷನ್ ನೀವೇ ಬರೀತೀರಾ. ಜಸ್ಟ್ ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಕೇಳಿದ್ರೆ ಒಂದು ಪೇಜ್ ಡೆಫಿನೇಷನ್ ಬರೆಯೋಷ್ಟು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಷ್ಟು ಈಸಿ, ಟೇಬಲ್ನ ಅಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆನಾ? ಸೊ ಇದಿಷ್ಟು ನಾವು ಡಿಸ್ಕಸ್ ಮಾಡಿದ್ದ ಟಾಪಿಕ್ಸು. ಸೊ ನಾವು ನೋಡಿದ್ರೆ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಥಿಂಗು ವಾಟ್ ಈಸ್ ಅ ಬಿಸ್ನೆಸ್, ಕಾನ್ಸೆಪ್ಟ್ ಆಫ್ ಎ ಬಿಸ್ನೆಸ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಹಿಸ್ಟ್ರಿ ಆಫ್ ಎ ಬಿಸ್ನೆಸ್ ಏನು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಹಿಸ್ಟ್ರಿ ಆಫ್ ದ ಬಿಸ್ನೆಸ್ ಬಿಟ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಬಿಟ್ಟು ಬಿಸ್ನೆಸ್, ಟ್ರೇಡ್, ಕಾಮರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಬಿಟ್ಬಿಟ್ಟು ಪ್ರೊಫೆಷನ್ ಅಂದರೆ ಏನು, ಎಂಪ್ಲಾಯ್ಮೆಂಟ್ ಅಂದರೆ ಏನು, ಬಿಸ್ನೆಸ್ ಅಂದರೆ ಏನು, ಅದರ ಕ್ಲಾಸಿಫಿಕೇಷನ್ ನೋಡಿದ್ವಿ. ಈ ನಾನು ಕವರ್ ಮಾಡಿರೋಂಥ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಏನಿದಾವೆ ಎಕ್ಸಾಮ್ಸಿಗೆ ತುಂಬ ಇಂಪಾರ್ಟೆಂಟ್ ಇರೋಂಥ ಪಾಯಿಂಟ್ಸು. ನೀವು ಒಂದು ಸತಿ ನೀಟಾಗಿ ನೋಡ್ಕೊಳ್ರಿ. ಪಾಯಿಂಟ್ಸ್ ತುಂಬ ಈಸಿಯಾಗೂ ಇದ್ದಾವೆ, ಆರಾಮಾಗಿ ಅರ್ಥ ಆಗೋ ಥರನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೀಟಾಗಿ ನೋಡಿಕೊಂಡು ಒಂದು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು, ನಾನು ಹೇಳ್ದೆಲ್ಲ ಬುಲೆಟ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಬುಲೆಟ್ ಪಾಯಿಂಟ್ಸ್ನ ಪ್ರಿಪೇರ್ ಮಾಡ್ಕೊಂಡು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಬುಲೆಟ್ ಪಾಯಿಂಟ್ಸ್ ಅರ್ಥ ಆದರೆ ಸಾಕು, ನಿಮಗಿನ್ನೇನು ಜಾಸ್ತಿ ಬೇಕಿಲ್ಲ. ಆ್ಯಂಡ್ ಕಂಟೆಂಟ್ ನಿಮಗೆ ಹೆಲ್ಪ್ಫುಲ್ ಆಗೈತೆ ಅಂತ ನಾನು ಕೋರ್ಕೊತಿದ್ದೀನಿ. ನನ್ನ ಪ್ರೀಷಿಯಸ್ ಟೈಮ್ನ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರೀಷಿಯಸ್ ಟೈಮ್ನ ನಾನು ತಗೊತಾ ಇದ್ದೀನಿ. ಕಂಟೆಂಟ್ ಹೆಲ್ಪ್ಫುಲ್ ಆಗಬೇಕು ಅಂತ ಕೋರ್ಕೊತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೂ ಸರಿ ಕಾಮೆಂಟ್ ಸೆಕ್ಷನ್ಸಲ್ಲಿ ಕೇಳ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮಾಡಿ ಟೀಚಿಂಗ್ ಇಷ್ಟ ಆದರೆ ಕಾಮೆಂಟ್ಸಲ್ಲಿ ಒಂದು ಕಾಂಪ್ಲಿಮೆಂಟ್ ಹಾಕಿ, ಇಲ್ಲ ನಿಮ್ಗೆ ಡೌಟ್ಸ್ ಇದ್ದರೆ ಆ ಡೌಟ್ಸ್ ಏನು ಅಂತ ಕೇಳಿಬಿಡ್ರಿ, ಅದನ್ನು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು, ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.